ನಮಸ್ತೆ ಆತ್ಮೀಯರೇ, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ವಿಡಿಯೋಗಳಿಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಎಂದಿನಂತೆ ಇಂದು ಕೂಡ ನಾವು ಅತಿ ಮುಖ್ಯವಾದ ಮತ್ತು ನಮ್ಮೆಲ್ಲ ಮುಂಬರುವಂಥ ಪರೀಕ್ಷೆಗಳಲ್ಲಿ 1 ಅಥವಾ 2 ಅಂಕಗಳಿಗೆ ಕೇಳಬಹುದಾದಂಥ ಟಾಪಿಕ್ ಆದಂತಹ ಕಲಿಕಾ ಸಿದ್ಧಾಂತಗಳ ಬಗ್ಗೆ ವಿಡಿಯೋಗಳನ್ನು ಮಾಡಲು ನಾನು ಮುಂದಾಗಿದ್ದೇನೆ. ಸೊ ಮೊದಲಿಗೆ ನಾವು ಈ ಒಂದು ವಿಡಿಯೋದ ಮೂಲಕ ಪ್ರಾರಂಭಿಸೋದಾದರೆ, ಮೊದಲಿಗೆ ನಾವು ಕಲಿಕಾ ಸಿದ್ಧಾಂತಗಳು ಯಾವ್ಯಾವು, ಹಾಗಂದ್ರೇನು, ಅದರಲ್ಲಿ ಮುಖ್ಯವಾಗಿ ಕಲಿಕಾ ಸಿದ್ಧಾಂತವನ್ನು ಮುಖ್ಯವಾಗಿ ನಾವು 2 ಪ್ರಕಾರಗಳನ್ನಾಗಿ ಮಾಡ್ತೀವಿ. ಅವು ಯಾವುವು? ಇನ್ನು ಕಲಿಕಾ ಸಿದ್ಧಾಂತಗಳನ್ನು ನೀಡಿದಂತಹ ಅನೇಕ ಮನೋವಿಜ್ಞಾನಿಗಳಲ್ಲಿ ಪ್ರಮುಖವಾದಂತಹ ಮನೋವಿಜ್ಞಾನಿಯಾದಂತಹ ಥಾರ್ನ್ಡೈಕ್ರವರು, ನಾವು ಇವರನ್ನು ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕೂಡ ಕರಿತೀವಿ. ಸೊ ಇವರ ಒಂದು ಕಲಿಕಾ ಸಿದ್ಧಾಂತ ಯಾವುದು ಮತ್ತು ಅದು ಯಾವ ರೀತಿ ಪ್ರಯೋಗದ ಮೂಲಕ ಒಂದು ಪ್ರತಿಪಾದನೆಗೆ ಒಳಪಟ್ಟಿತು ಅನ್ನೋದನ್ನು ನೋಡೋಣ. ಮತ್ತು ಥಾರ್ನ್ಡೈಕ್ರವರ ಕಲಿಕಾ ನಿಯಮಗಳು, ಮುಖ್ಯವಾಗಿ ಕಲಿಕಾ ನಿಯಮಗಳ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ನಾವು ಈ ಒಂದು ವಿಷಯವನ್ನು ತಿಳಿದುಕೊಳ್ಳೋಣ. ಯಾಕಂದರೆ ಹೆಚ್ಚು ಈಗಿನ ಪ್ರಶ್ನೆಗಳು ಬರ್ತಾ ಇರೋದು ಅವರ ಕಲಿಕಾ ನಿಯಮದ ಮೇಲೆ. ಸೊ ಹಾಗಾಗಿ ತಡ ಮಾಡದೆ ನಮ್ಮ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾವು ಕಲಿಕಾ ಸಿದ್ಧಾಂತ ಅಂದ್ರೇನು? ಈಗ ನಮ್ಗೆ ಗೊತ್ತಿರೋ ಹಾಗೆ ಮನೋವಿಜ್ಞಾನಿಗಳು ಏನು ಮಾಡ್ತಾರೆ, ಕಲಿಕೆಯ ಬಗ್ಗೆ ಅನೇಕ ಪ್ರಯೋಗಗಳನ್ನು ಮಾಡಿ ಹಲವಾರು ಸಿದ್ಧಾಂತಗಳನ್ನು ರೂಪಿಸಿದ್ದಾರೆ. ಹೌದಾ? ಪ್ರತಿ ಸಿದ್ಧಾಂತವು ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಕಲಿಕೆಯನ್ನು, ಪ್ರಕ್ರಿಯೆಯನ್ನು ವಿವರಿಸುತ್ತದೆ. ಅಂದ್ರೇನು? ಒಂದು ಸಿದ್ಧಾಂತ ಅನ್ನೋದು ಯಾವ ರೀತಿ ರೂಪುಗೊಳ್ಳುತ್ತದೆ ಅಂದರೆ, ಅನೇಕ ಪ್ರಯೋಗಗಳ ಮೂಲಕ, ಅನೇಕ ವಿಷಯಗಳ ಸಂಶ್ಲೇಷಣೆಯ ಮೂಲಕ, ಅನೇಕ ತತ್ವಗಳ ಮೂಲಕ ಮತ್ತು ಅನೇಕ ಒಂದು ವಿಮರ್ಶಾತ್ಮಕ ನೆರವಿನ ಮೂಲಕ ಒಂದು ಸಿದ್ಧಾಂತ ರೂಪುಗೊಳ್ಳುತ್ತೆ. ಸೊ ಸಿದ್ಧಾಂತ ಅಂದ್ರೇನು? ಒಂದು ಪರಮ ಸತ್ಯವನ್ನು ತನ್ನ ಪ್ರಯೋಗದ ಮೂಲಕ, ವಿಜ್ಞಾನಿ ತನ್ನ ಪ್ರಯೋಗದ ಮೂಲಕ ಒಂದು ವ್ಯಾಖ್ಯಾನಕ್ಕೆ ಒಳಪಡಿಸುವುದನ್ನೇ ನಾವೇನಂತ ಕರಿತೀವಿ? ಸಿದ್ಧಾಂತ ಅಂತ ಕರಿತೀವಿ. ಸೊ ಅಂತಹ ಸಿದ್ಧಾಂತಗಳು ನಮ್ಮ ಅನೇಕ ವಿಷಯಗಳಲ್ಲಿ, ಈಗ ಗಣಿತದಲ್ಲೂ ಕೂಡ ನಮಗೆ ಪೈಥಾಗೋರಸ್ನ ಸಿದ್ಧಾಂತ ಅಂದ ತಕ್ಷಣ ನಮ್ಗೆ ನೆನಪು ಬರುತ್ತೆ. ಸೊ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಏನಾಗುತ್ತೆ ಅಂದರೆ, ಬೇರೆ ಬೇರೆ ಗಣಿತಜ್ಞರಾಗಿರ್ಬೋದು ಅಥವಾ ತಜ್ಞರಾಗಿರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ ತಮ್ಮದೇ ಆದಂಥ ಸಿದ್ಧಾಂತಗಳನ್ನು ಅಥವಾ ತಮ್ಮದೇ ಆದ ನಿಯಮಗಳನ್ನು ರೂಪಿಸಿದ್ದಾರೆ. ಹಾಗೆಯೇ ಕೂಡ ನಮ್ಮ ಈ ಒಂದು ಶೈಕ್ಷಣಿಕ ಕ್ಷೇತ್ರಕ್ಕಲ್ಲೂ ಕೂಡ ಅನೇಕ ಮನೋವಿಜ್ಞಾನಿಗಳು ಅನೇಕ ಪ್ರಯೋಗಗಳನ್ನು ಮಾಡಿ ಮತ್ತು ಅನೇಕ ಒಂದು ಅಧ್ಯಯನವನ್ನು ಕೈಗೊಂಡು ಕೆಲವೊಂದಿಷ್ಟು ನಿಯಮಗಳು ಮತ್ತು ಸಿದ್ಧಾಂತಗಳನ್ನು ರೂಪಿಸಿದ್ದಾರೆ. ಸೊ ಅವುಗಳನ್ನೇ ನಾವೇನಂತ ಕರಿತೀವಿ ಅಂದರೆ ಶೈಕ್ಷಣಿಕ ಸಿದ್ಧಾಂತಗಳು ಅಥವಾ ಕಲಿಕಾ ಸಿದ್ಧಾಂತಗಳು ಅಂತ ಕರಿತೀವಿ. ಸೊ ಈ ಕಲಿಕಾ ಸಿದ್ಧಾಂತಗಳು ಏನಾಗುತ್ತೆ, ನಮಗೆ ಎದಕ್ಕೆ ಉಪಯೋಗ ಅಂದರೆ, ಕಲಿಕೆಯ ಸಿದ್ಧಾಂತಗಳು ತರಗತಿಯ ಶಿಕ್ಷಕರಿಗೆ ತಮ್ಮ ಬೋಧನೆಯನ್ನು ಪರಿಣಾಮಕಾರಿಯಾಗಿಸಲು ಅತ್ಯಗತ್ಯವಾದ ಜ್ಞಾನವನ್ನು ಒದಗಿಸುತ್ತವೆ. ಸೊ ಈ ಎಲ್ಲ ಸಿದ್ಧಾಂತಗಳು ಏನು ಮಾಡುತ್ತಪ್ಪ ಅಂದರೆ, ನಮಗೆ ಯಾವ ರೀತಿ ಮಕ್ಕಳಲ್ಲಿ ಕಲಿಕಾ ಮಟ್ಟವನ್ನು ಹೆಚ್ಚಿಸಬೇಕು ಮತ್ತು ಕಲಿಕೆಯನ್ನು ಹೇಗೆ ಪ್ರಾರಂಭಿಸಬೇಕು ಮತ್ತು ಯಾವ ಯಾವ ಹಂತಗಳನ್ನು ನಾವು ಒಳಗೊಂಡಂಥ ಬೋಧನೆಯನ್ನು ನಾವು ಮಾಡಬೇಕು ಅನ್ನೋದನ್ನು ಈ ಸಿದ್ಧಾಂತಗಳು ನಮಗೆ ತಿಳಿಸುತ್ತವೆ. ಸೊ ಹಾಗಾಗಿ ಇಂತಹ ಪ್ರಮುಖವಾದಂಥ ಮತ್ತು ಅಗತ್ಯವಾದಂತಹ ಸಿದ್ಧಾಂತಗಳು ಯಾವ್ಯಾವು ಅಂತ ನೋಡೋದಾದರೆ, ಈ ಸಿದ್ಧಾಂತಗಳನ್ನು ನಾವು ಏನು ಮಾಡ್ತೇವೆ ಅಂದರೆ, ಪ್ರಮುಖವಾಗಿ ಅವುಗಳ ಒಂದು ವಿಷಯದ ಆಧಾರದ ಮೇಲೆ ಮುಖ್ಯವಾಗಿ 2 ವಿಧಗಳನ್ನಾಗಿ ನಾವು ವಿಂಗಡಣೆ ಮಾಡ್ತೀವಿ. ಒಂದನೇದು ಉದ್ದೀಪಕ ಅನುಕ್ರಿಯೆ ಸಹಚರ್ಯ ಸಿದ್ಧಾಂತ ಅಂತ, ಇನ್ನೊಂದು ಜ್ಞಾನಾತ್ಮಕ ಕ್ಷೇತ್ರ ಸಿದ್ಧಾಂತ ಅಂತ. ಸೊ ಏನಿದು ಉದ್ದೀಪಕ ಅನುಕ್ರಿಯೆ ಸಹಚರ್ಯ ಸಿದ್ಧಾಂತ ಅಂದರೆ, ಸಹಚರ್ಯವಾದ ಸಿದ್ಧಾಂತ ಏನು ಮಾಡುತ್ತಪ್ಪ, ಇದಕ್ಕೆ ಉದ್ದೀಪಕ ಅನುಕ್ರಿಯೆ ಸಹಚರ್ಯ ಸಿದ್ಧಾಂತನೂ ಅಂತ ಕರೀತಾರೆ ಮತ್ತು ಸಹಚರ್ಯವಾದ ಅಂತಲೂ ಕೂಡ ಕರೀತಾರೆ. ಸೊ ಈ ಸಿದ್ಧಾಂತ ಏನು ಮಾಡುತ್ತಂದರೆ, ಇಲ್ಲಿ ಈ ಸಿದ್ಧಾಂತಕ್ಕೆ ಸೇರಿದಂಥ ವಿಜ್ಞಾನಿಗಳು ಕಲಿಕೆಯ ವರ್ತನೆಯಲ್ಲಿ ಆದ ಬದಲಾವಣೆಗಳನ್ನು, ಅಂದರೆ ಉದ್ದೀಪನಗಳನ್ನು ಮತ್ತು ಅನುಕ್ರಿಯೆಯ ನಡುವೆ ಏರ್ಪಟ್ಟ ಸಂಬಂಧವನ್ನು ಆಧಾರದ ಮೇಲೆ ಏನು ಮಾಡ್ತಾರೆ ಅಂದರೆ ಅರ್ಥೈಸ್ತಾರೆ. ಸೊ ಹಾಗಾದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ, ಒಂದು ಮುಖ್ಯವಾದಂಥ ವಿಷಯ ಯಾವುದು ಬರುತ್ತೆ ನಮಗೆ ಅಂದರೆ, ಈ ಅನುಬಂಧ ಅನ್ನೋ ಒಂದು ಬರುತ್ತೆ. ಅನುಬಂಧ ಅಂದ್ರೇನು? ಈ ಮುಂಚೆ ಅನುಬಂಧ ಅನ್ನೋ ಒಂದು ಪದದ ಮೇಲೆ ಸುಮಾರು
ಪ್ರಶ್ನೆಗಳನ್ನು ಕೂಡ ಲಾಸ್ಟ್ ಟೈಮ್ ಕೇಳಿದರು. ಏನಪ್ಪ ಅಂದರೆ ಅನುಬಂಧ ಅಂದರೆ ವರ್ತನೆಯಲ್ಲಾದ ಬದಲಾವಣೆಯನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ ವರ್ತನೆಯಲ್ಲಾದ ಬದಲಾವಣೆ ಅಂದರೆ ನಾವು ಪ್ರಯೋಗದ ಮೂಲಕ ಅಥವಾ ಉದ್ದೀಪನದ ಮೂಲಕ, ಉದ್ದೀಪನ ಅಂದರೆ ಉತ್ತೇಜನ ಅಥವಾ ಪ್ರೇರೇಪಣೆ ಅಥವಾ ಒಂದು ಏನದು ಪುರಸ್ಕಾರ ಅಥವಾ ಪುನರ್ಬಲನದ ಮೂಲಕ ಏನು ಮಾಡೋದು ಅಂದರೆ ವರ್ತನೆಯಲ್ಲಿ ಬದಲಾವಣೆಯನ್ನು ತರುವುದು ಅಥವಾ ವರ್ತನೆಯನ್ನು ಸೃಷ್ಟಿಸುವುದನ್ನೇ ನಾವೇನಂತ ಕರಿತೇವೆ, ಅನುಬಂಧನ ಅಂತ ಕರಿತೀವಿ. ಸೊ ಹೀಗೆ ವರ್ತನೆಯಲ್ಲಾಗುವಂತಹ ಬದಲಾವಣೆಯನ್ನು ಉದ್ದೀಪನ ಮತ್ತು ವರ್ತನೆಯ ಅನುಕ್ರಿಯೆಯ ಸಂಬಂಧವನ್ನು ಸೂಚಿಸುವಂಥ ಸಿದ್ಧಾಂತಗಳನ್ನು ನಾವೇನಂತ ಕರಿತೀವಿ, ಉದ್ದೀಪಕ ಅನುಕ್ರಿಯೆ ಸಹಚರ್ಯ ಸಿದ್ಧಾಂತ ಅಂತ ಕರಿತೀವಿ. ಸೊ ಇದೇನು ಮಾಡುತ್ತೆ ಅಂದರೆ ಉದ್ದೀಪಕ ಮತ್ತು ಅನುಕ್ರಿಯೆಗಳ ಸಿದ್ಧಾಂತಗಳ ಪ್ರಮುಖವಾದಂಥ ಪ್ರತಿಪಾದಕರು ಯಾರ್ಯಾರು ಅಂತ ನೋಡೋದಾದರೆ ಇ.ಎಲ್. ಥಾರ್ನ್ಡೈಕ್ರವರು, ಜೆ.ಬಿ. ವ್ಯಾಟ್ಸನ್ ಅವರು, ಐ.ಪಿ. ಪೌಲೋ ಅವರು ಮತ್ತು ಬಿ.ಎಫ್. ಸ್ಕಿನ್ನರ್ ಅವರು. ಇವರು ಪ್ರಮುಖವಾದಂತಹ ಉದ್ದೀಪಕ ಅನುಕ್ರಿಯೆ ಸಹಚರ್ಯ ಸಿದ್ಧಾಂತ. ನೋಡ್ರಿ, ಹೆಸರು ಕರೆಕ್ಟಾಗಿ ನೆನ್ಪಿಟ್ಕೊಡ್ರಿ. ಇವರೆಲ್ಲರೂ ಸೇರಿ ನಾವು ಯಾರ್ಯಾರು ಥಾರ್ನ್ಡೈಕು, ವ್ಯಾಟ್ಸನ್ನು, ಪೌಲೆ ಮತ್ತು ಸ್ಕಿನ್ನರ್ ಇವರೆಲ್ಲರೂ ಸೇರಿ ಒಟ್ಟಾಗಿ ನಾವು ಏನಂತ ಕರಿತೀವಿ, ಉದ್ದೀಪಕ ಅನುಕ್ರಿಯೆ ಸಹಚರ್ಯ ಸಿದ್ಧಾಂತ ಅಂತ ಕರಿತೀವಿ. ಆದರೆ ನಾವು ಮತ್ತೆ ಏನು ಮಾಡ್ತೀವಿ ಅಂದರೆ ಈ ಉದ್ದೀಪಕ ಅನುಕ್ರಿಯೆ ಸಹಚರ್ಯ ಸಿದ್ಧಾಂತವನ್ನು ಮತ್ತೆ ನಾವೇನು ಮಾಡ್ತೀವಿ ಅಂದರೆ 2 ವಿಧಗಳನ್ನಾಗಿ ಮಾಡ್ತೀವಿ. ಒಂದು ಸಂಪರ್ಕವಾದ ಅಂತ ಕರಿತೀವಿ, ಇನ್ನೊಂದನ್ನು ಅನುಬಂಧನ ಕಲಿಕೆಯವಾದ ಅಂತ ಕೂಡ ಕರಿತೀವಿ. ಏನಿದು ಸಂಪರ್ಕವಾದವನ್ನು ವಿಚಾರವನ್ನು ಮಂಡಿಸಿದವರು ಯಾರು? ಥಾರ್ನ್ಡೈಕರು. ಅವರೊಬ್ಬರೇ ಥಾರ್ನ್ಡೈಕ್ರವರ ಸಿದ್ಧಾಂತವನ್ನು ಮಾತ್ರ ನಾವೇನಂತ ಕರಿತೀವಿ, ಸಂಪರ್ಕವಾದ ಅಂತ ಕರಿತೀವಿ. ಆದರೆ ಪೌಲೋ ಆಗಿರ್ಬೋದು, ವ್ಯಾಟ್ಸನ್ ಆಗಿರ್ಬೋದು, ಸ್ಕಿನ್ನರ್ ಅವರ ವಾದವನ್ನು ನಾವೇನಂತ ಕರಿತೀವಿ, ಅನುಬಂಧನ ಕಲಿಕಾ ಸಿದ್ಧಾಂತ ಅಂತ ಕರಿತೀವಿ. ಯಾಕಂದರೆ ನೀವು ಮುಂದೆ ನೋಡ್ಬೋದು, ಪೌಲೆ ಆಗಿರ್ಬೋದು ಮತ್ತು ಸ್ಕಿನ್ನರ್ ಅವ್ರದ್ದು ವಾದಗಳನ್ನು ನೋಡುವಾಗ ನಾವೇನು ಮಾಡ್ತೀವಿ ಅಂದರೆ ಅವರ ವಾದಗಳು ಯಾವ್ಯಾವು ಅಂತ ನೋಡಿದ್ರೆ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಮತ್ತು ಕ್ರಿಯಾಜನ್ಯ ಅನುಬಂಧನ ಕಲಿಕೆಗಳು. ಸೊ ಇವೆರಡೂ ಏನು ಮಾಡ್ತಾರೆ ಹೇಳ್ರಿ, ಅನುಬಂಧದ ಮೇಲೆ ಹೇಳ್ತವೆ. ಒಂದು ಕ್ರಿಯಾಜನ್ಯದ ಅಂದರೆ ಏನದು ಆಪರೆಂಟ್ ಕಂಡೀಷನ್ ಬಗ್ಗೆ ಹೇಳಿದರೆ, ಇನ್ನೊಂದು ಏನು ಮಾಡುತ್ತಂದ್ರೆ ಕ್ಲಾಸಿಕಲ್ ಕಂಡೀಷನಿಂಗ್ ಬಗ್ಗೆ ಹೇಳುತ್ತೆ. ಸೊ ಹೀಗೆ ಅವರಿಬ್ಬರು ಏನು ಮಾಡ್ತಾರಂದ್ರೆ ಇಬ್ಬರು ಕೂಡ ಅನುಬಂಧನದ ಆಧಾರದ ಮೇಲೆ ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ. ಹಾಗಾಗಿ ಅವರು ಅಂದರೆ ಯಾರು, ಪೌಲೋ ಆಗಿರ್ಬೋದು, ಸ್ಕಿನ್ನರ್ ಆಗ್ಬೋದು ಮತ್ತು ವಾಟ್ಸನ್ ಅವರು ಕೂಡ, ಅವರನ್ನು ಸೇರಿ ನಾವೇನಂತ ಕರಿತೀವಿ, ಅನುಬಂಧನ ಕಲಿಕಾ ಸಿದ್ಧಾಂತವನ್ನು ಅಥವಾ ಅನುಬಂಧನ ಕಲಿಕಾ ವಾದವನ್ನು ಮಂಡಿಸಿದವ್ರು ಯಾರ್ಯಾರು ಅಂತ ಕೇಳಿದರೆ ನಮಗೆ ಕೊಡ್ಬೋದು ಮುಂದೆ ಪ್ರಶ್ನೆ. ಹೊಂದಿಸಿ ಬರೆಯಿರಿ ಅಂತ ಕೊಟ್ಟು ಪೌಲೋ, ವಾಟ್ಸನ್ ಮತ್ತು ಸ್ಕಿನ್ನರ್ ಅಂತ ಕೊಟ್ಟು ಅವರನ್ನು ಯಾವುದಕ್ಕೆ ಅನುಬಂಧನ ಕಲಿಕೆ ಹೊಂದಿಸಬೇಕಾಗತ್ತೆ, ಥಾರ್ನ್ಡೈಕ್ರವರನ್ನು ಯಾವುದಕ್ಕೆ ಸಂಪರ್ಕವಾದಕ್ಕೆ ಹೊಂದಿಸ್ಬೇಕಾಗತ್ತೆ. ಸೊ ಹಾಗಾದರೆ ಇವೆರಡು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಮುಖ್ಯವಾಗಿ ಎರಡನೇದು ಜ್ಞಾನಾತ್ಮಕ ಕ್ಷೇತ್ರ ಸಿದ್ಧಾಂತ ಅಂತ ಕರಿತೀವಿ. ಏನಿದು ಜ್ಞಾನಾತ್ಮಕ ಕ್ಷೇತ್ರ ಸಿದ್ಧಾಂತ ಅಂದರೆ, ಜ್ಞಾನಾತ್ಮಕ ಕ್ಷೇತ್ರ ಸಿದ್ಧಾಂತದ ಪಂಥಕ್ಕೆ ಸೇರಿದವ್ರು ಏನು ಮಾಡ್ತಾರಂದ್ರೆ ಅವರ ಪ್ರಕಾರ ಕಲಿಕೆ ಅಥವಾ ಕಲಿಯುವವನ ಮತ್ತು ಅವನ ಸನ್ನಿವೇಶದಲ್ಲಿ ಉಂಟಾಗುವ ಬದಲಾವಣೆ ಮತ್ತು ಅವನು ಕ್ಷೇತ್ರವನ್ನು ಗ್ರಹಿಸುವ ರೀತಿಯನ್ನು ಕಲಿಕೆ ಅವಲಂಬಿಸಿದೆ ಅಂತ ಹೇಳ್ತಾರೆ. ಇವ್ರ ಪ್ರಕಾರ ಏನಾಗುತ್ತೆ ಅಂದರೆ ಕಲಿಕೆ ಯಾವಾಗಲೂ ಅವನ ಸುತ್ತಮುತ್ತಲಿರುವಂತಹ ಸನ್ನಿವೇಶದ ಆಧಾರದ ಮೇಲೆ ಮತ್ತು ಆ ಸನ್ನಿವೇಶದ ಬದಲಾವಣೆ ಆಧಾರದ ಮೇಲೆ, ಆ ಕ್ಷೇತ್ರದ ಆಧಾರದ ಮೇಲೆ ಕಲಿಕೆ ಉಂಟಾಗುತ್ತದೆ ಅಂತ ಯಾರೇನು ಮಾಡ್ತಾರ, ಜ್ಞಾನಾತ್ಮಕ ಕಲಿಕೆಯ ಕ್ಷೇತ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದವ್ರು ಹೇಳ್ತಾರೆ. ಸೊ ಅವರು ಈ ಮುಂಚೆ ಇದ್ದಂಥ ಅಂದರೆ ಉದ್ದೀಪಕ ಅನುಕ್ರಿಯೆ ಸಹಚರ್ಯ ಸಿದ್ಧಾಂತದವ್ರು ಏನು ಹೇಳ್ತಾರೆ, ವರ್ತನೆ ಮತ್ತು ಉದ್ದೀಪನೆ ಒಂದು ಸಂಪರ್ಕವಾದದ ಮೂಲಕ ಹೇಗೆ ಶಿಕ್ಷಣ ಆಗುತ್ತೆ ಅಂತ ಹೇಳಿದರು. ಆದರೆ ಇವರು ಸನ್ನಿವೇಶ ಹೇಗೆ ಅವರನ್ನು ಶಿಕ್ಷಣವನ್ನು ಪಡೆಯುವಂತೆ ಮಾಡುತ್ತದೆ ಮತ್ತು ಶಿಕ್ಷಣದಲ್ಲಿ ಉತ್ತಮ ಹಂತವನ್ನು ತಲುಪಲಿಕ್ಕೆ ಸಹಾಯ ಮಾಡುತ್ತದೆ ಅನ್ನೋದನ್ನು ಇವ್ರು ಹೇಳ್ತಾರೆ. ಇನ್ನು ಈ ಸಿದ್ಧಾಂತಗಳು ಕಲಿಕೆಯಲ್ಲಿ ಗುರಿಯ ಪಾತ್ರ, ಒಳನೋಟ ಮತ್ತು ಪ್ರಕ್ರಿಯೆ ಅರಿವು ಇವುಗಳಿಗೆ ಒತ್ತು ನೀಡುತ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸುವಂತಹ ಕೋಲರ್ ಆಗಿರ್ಬೋದು, ಇವರೆಲ್ಲರೂ ಏನು ಮಾಡ್ತಾರಪ್ಪ ಅಂದ್ರೆ ಒಳನೋಟ ಕಲಿಕೆ ಅಂತ ಬರುತ್ತೆ ನಿಮಗೆ. ಕೋಲರ್ದವರು ಒಳನೋಟ ಕಲಿಕೆ. ಸೊ ಈ ಎಲ್ಲ ಅಂದರೆ ತನ್ನ ಸುತ್ತಮುತ್ತಲಿರುವಂತಹ ಸನ್ನಿವೇಶದ ಆಧಾರದ ಮೇಲೆ ಏನಾಗುತ್ತೆ ಅಂದರೆ ಕಲಿಕೆ ಉಂಟಾಗುತ್ತೆ. ಅವ್ರ ಪ್ರಕಾರ ಉದ್ದೀಪನದ ಮೂಲಕ ಕಲಿಕೆ ಉಂಟಾದರೆ, ಇವ್ರ ಪ್ರಕಾರ ಅವನ ಸಮಸ್ಯಾತ್ಮಕ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ತನ್ನ ಸುತ್ತಮುತ್ತಲಿನ ಸನ್ನಿವೇಶಗಳ ಆಧಾರದ ಮೇಲೆ ಕಲಿಕೆ ಉಂಟಾಗುತ್ತದೆ ಅಂತ ಯಾರೇನು ಮಾಡ್ತಾರೆ ಅಂದರೆ ಇವರು ಜ್ಞಾನಾತ್ಮಕ ಕ್ಷೇತ್ರದವ್ರು ಹೇಳ್ತಾರೆ. ಹಾಗಾದರೆ ಈ ಒಂದು ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರು ಯಾರಪ್ಪ ಅಂದ್ರೆ ವ್ಯಾಕ್ಸ್,
ವರ್ದಿಮಿಯರ್, ಉಲ್ಫ್ ಗ್ಯಾಂಗ್, ಕೋಲರ್, ಕರ್ಟ್ ಲೆವಿನ್, ಕರ್ಟ್ ಕಾಫ್. ಸೊ ಹಾಗಾದರೆ ನಿಮಗೆ ನೆನಪಿರಲಿ ಜ್ಞಾನಾತ್ಮಕ ಕ್ಷೇತ್ರದ ಮನೋವಿಜ್ಞಾನಿಗಳು ಯಾರು ಮತ್ತು ಉದ್ದೀಪಕ ಅನುಕ್ರಿಯೆ ಸಹಚರ ಸಿದ್ಧಾಂತದ ಮನೋವಿಜ್ಞಾನಿಗಳು ಯಾರ್ಯಾರು. ಸೊ ಇದು ಕ್ಲಿಯರ್ ಇದ್ದರೆ ನಮಗೆ ನಾಳೆ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆಗಳನ್ನು ಕೇಳಿದಾಗ ಕೂಡ ನಾವೇನು ಮಾಡ್ಬೋದು ಅಂದರೆ ಸ್ಪಷ್ಟವಾಗಿ ಮತ್ತು ಸರಳವಾಗಿ ಉತ್ತರಿಸ್ಬೋದು. ಈಗ ನಾವು ಮುಖ್ಯವಾದದ್ದು ನಮ್ಮ ಒಂದು ಸಿದ್ಧಾಂತಗಳು ಪ್ರಾರಂಭವಾಗೋದೇ ಇಲ್ಲಿಂದ, ಕಲಿಕಾ ಸಿದ್ಧಾಂತಗಳು. ಈ ಒಂದು ಸಿದ್ಧಾಂತದ ಬಗ್ಗೆ ನಾವು ಸುಮಾರು ಸಾರಿ ಕೇಳಿದ್ವಿ. PUC ಶೈಕ್ಷಣಿಕ ವಿಜ್ಞಾನ ಅಥವಾ ಶಿಕ್ಷಣ ಕ್ಷೇತ್ರದ ಒಂದು ಪಠ್ಯಕ್ರಮದಲ್ಲೂ ಕೂಡ ನಾವು ನೋಡಿರ್ಬೋದು, ಮತ್ತು DEd BEd ಪಠ್ಯಕ್ರಮದಲ್ಲೂ ಕೂಡ ಇವರ ಹೆಸರು ಮತ್ತು ಈ ಒಂದು ಸಿದ್ಧಾಂತ ಅತಿ ಹೆಚ್ಚು ನಮಗೆ ಕಂಡು ಬರುತ್ತೆ. ಯಾಕಂದರೆ ಈ ಒಂದು ಸಿದ್ಧಾಂತ ಯಾಕಷ್ಟು ಹೆಚ್ಚು ಕೇಳಿಬರುತ್ತೆ ಅಂದ್ರೆ ಇವರ ಸಿದ್ಧಾಂತ ತುಂಬ ತುಂಬ ಆ್ಯಪ್ಟ್ ಆಗಿರುವಂಥದ್ದು, ಈಗಿನ ಸಂದರ್ಭಗಳಿಗೆ ತುಂಬ ನಮ್ಮ ಒಂದು ಬೋಧನಾ ಕ್ಷೇತ್ರಕ್ಕೆ ತುಂಬ ಹೊಂದಿಕೊಳ್ಳುವಂತಹ ಒಂದು ಸಿದ್ಧಾಂತ ಆಗಿರೋದ್ರಿಂದ ತುಂಬ ಹೆಚ್ಚು ನಾವು ಈ ಸಿದ್ಧಾಂತದ ಬಗ್ಗೆ ಕೇಳ್ತೀವಿ. ಹಾಗಾಗಿ ತಿಳಿದುಕೊಳ್ಳೋದು ತುಂಬ ಸುಲಭ ಆಯಿತು ಈ ವಿಷಯದಲ್ಲಿ. ಏನಪ್ಪ ಅಂದರೆ ಇವರ ಒಂದು ಸಿದ್ಧಾಂತವನ್ನು ಯಾರ್ದು, ಥಾರ್ನ್ಡೈಕ್ರವರ ಸಿದ್ಧಾಂತ. ಥಾರ್ನ್ಡೈಕ್ರವರ ಸಿದ್ಧಾಂತವನ್ನು ನಾವೇನಂತ ಕರಿತೀವಿ, ಸಂವೇದನಾಗತಿ ಕಲಿಕೆ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಕೂಡ ಕರಿತೀವಿ. ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಅಂತ ಇಂಗ್ಲೀಷ್ನಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಅಂತ ಕರಿತೀವಿ. ಸೊ ಇವರು ಸಂವೇದನಾಗತಿ ಕಲಿಕೆ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆಯನ್ನು ನಾವು ಇನ್ನೂ ಒಂದು ಹೆಸರಿಂದ ಕರಿತೀವಿ. ಅದೇನಪ್ಪ ಅಂದ್ರೆ ಸ್ಕಾಲಿತ್ಯ ಕಲಿಕೆ ಅಂತ ಕೂಡ ಕರಿತೀವಿ. ಸೊ ಈ ಯಾವುದೇ ಹೆಸರನ್ನು ಕೇಳಿ ನಮ್ಗೆ, ಯಾಕಂದ್ರೆ ನಮ್ಮ ಮನೋವಿಜ್ಞಾನದಲ್ಲಿ ಮುಖ್ಯವಾಗಿ ಬರುವಂಥ ಒಂದು ಕಠಿಣ ಪರಿಸ್ಥಿತಿ ಏನಪ್ಪ ಅಂದ್ರೆ ಪದಗಳು. ಇಂಗ್ಲೀಷ್ನಲ್ಲಾದರೆ ಈಗ ಏನು ಮಾಡಿಬಿಡ್ತಾರೆ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಅಂತ ಈಸಿಯಾಗಿ ಕೊಟ್ಬಿಡ್ತಾರೆ, ಇದಕ್ಕೆ ಬೇರೆ ಬೇರೆ ವರ್ಡ್ಗಳನ್ನು ಕೊಡೋಲ್ಲ. ಆದರೆ ನಮ್ಮ ಕನ್ನಡದಲ್ಲಿ ಹಾಗಿಲ್ಲ. ಕನ್ನಡದಲ್ಲಿ ಏನು ಮಾಡ್ತಾರೆ, ಒಂದು ಸಾರಿ ಸ್ಕಾಲಿತ್ಯ ಕಲಿಕೆಯ ಪ್ರತಿಪಾದಕರು ಯಾರು ಅಂತ ಕೇಳಿದರು. ಸೊ ನಮಗೆ ಸ್ಕಾಲಿತ್ಯ ಅನ್ನೋ ಒಂದು ಕಲಿಕೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲಪ್ಪ ಅಂದ ತಕ್ಷಣ ನಾವು ಬೇರೆ ಬೇರೆ ಏನೇನೋ ಯೋಚನೆ ಮಾಡ್ತೀವಿ. ಈಸಿಯಾಗಿ ಅವರು ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಅಂತ ಕೊಟ್ಬಿಟ್ಟಿದ್ರೆ ನಾವು ಈಸಿಯಾಗಿ ಥಾರ್ನ್ಡೈಕ್ ಅಂತ ಟಿಕ್ ಮಾಡಿಬಿಡ್ತೀವಿ. ಸೊ ಹೀಗೆ ಏನಾಗ್ಬಿಡುತ್ತೆ ಅಂದರೆ, ಹಾಗಾಗಿ ಮೋಸ್ಟ್ ಆಫ್ ಟೈಮು ನಾನು ಕೂಡ ಅಥವಾ ನೀವು ಕೂಡ ಏನು ಮಾಡಿರಿ ಅಂದರೆ ಮೋಸ್ಟ್ ಆಫ್ ಟೈಮು ಇಂಗ್ಲೀಷ್ ವರ್ಡ್ಗಳನ್ನು ಕೂಡ ನೋಡ್ಕೊಳ್ರಿ. ಸೈಕಾಲಜಿಯಲ್ಲಿ ಮುಖ್ಯವಾಗಿ ಪ್ರಮುಖವಾದಂಥ ಇಂಗ್ಲೀಷ್ ಪದಗಳನ್ನು ನೋಡ್ಕೊಂಡ್ರೆ ಏನಾಗುತ್ತಂದರೆ, ನಾವು ಇಂಗ್ಲೀಷ್ ವರ್ಷನನ್ನು ಕೂಡ ಒಂದು ಸಾರಿ ಕಣ್ಣು ಹಾಯಿಸಬೇಕು. ಯಾಕಂದರೆ ನಿಮಗೆ ಆ ಪದಗಳ ಅರ್ಥ ಗೊತ್ತಾಗದೆ ಹೋದರೆ ಅಥವಾ ಆ ಪದಗಳನ್ನು ಎಲ್ಲೂ ಕೇಳಿಲ್ಲ ಅಂತ ಅನ್ಸಕ್ಕೆ ಶುರುವಾದ ತಕ್ಷಣ ನೀವೇನು ಮಾಡಿರಿ ಅಂದರೆ ಅದೇ ಪ್ರಶ್ನೆಯ ಇಂಗ್ಲೀಷ್ ವರ್ಷನ್ ಪ್ರಶ್ನೆ ಏನೈತೆ ಅಂತ ಒಂದು ಸಾರಿ ತಿರುವು ಹಾಕಿ, ಆವಾಗ ನಿಮಗೀಗ ಸ್ಕಾಲಿತ್ಯ ಕಲಿಕೆ ಅನ್ನೋದು ಗೊತ್ತಿಲ್ಲಪ್ಪ ಅಂದ ತಕ್ಷಣ ಆ ಪ್ರಶ್ನೆಯನ್ನು ಇಂಗ್ಲೀಷ್ ವರ್ಷನ್ನಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಅಂತ ನೋಡಿದ ತಕ್ಷಣ ನೀವೇನು ಮಾಡ್ತೀರಿ, ಥಾರ್ನ್ಡೈಕ್ ಅಂತ ನಿಮಗೆ ನೆನಪಿಗೆ ಬರುತ್ತೆ. ಹಾಗಾಗಿ ನೀವೇನು ಮಾಡಿರಿ ಅಂದರೆ ಇಂಗ್ಲೀಷ್ ವರ್ಷನನ್ನು ನೋಡೋದನ್ನು ಮರಿಬೇಡಿ. ಎಷ್ಟೋ ಪ್ರಶ್ನೆಗಳಿಗೆ ನಾವೇನಾಗುತ್ತೆ ಅಂದರೆ ತುಂಬ ಟೈಮನ್ನು ಸ್ಪೆಂಡ್ ಮಾಡ್ತಾ ಕೂತ್ಕೊಂಡ್ಬಿಡ್ತೀವಿ, ಯಾಕಂದರೆ ಆ ಪದಗಳನ್ನು ಹೊಸದಾಗಿ ಕೇಳಿರ್ತೀವಿ. ಹಾಗಿದ್ದಾಗ ಸಂದರ್ಭದಲ್ಲಿ ನಮಗೆ ಈಸಿಯೆಸ್ಟ್ ಆಗಲಿ ಅಂತಲೇ ಏನು ಮಾಡಿರ್ತಾರೆ ಹೇಳ್ರಿ, ಇಂಗ್ಲೀಷ್ ವರ್ಷನನ್ನು ಕೊಟ್ಟಿರ್ತಾರೆ. ನಾವು ಅಂದ್ಕೊತೀವಿ ಕನ್ನಡ ವರ್ಷನ್ಕಿಂತ ಇದು ಇಂಗ್ಲೀಷ್ ತುಂಬಾ ಕಷ್ಟ ಅಂತ. ಆದರೆ ಈ ಥರ ಸಂದರ್ಭಗಳಲ್ಲಿ ಅಂದರೆ ಈ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಕನ್ನಡನೇ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಕನ್ನಡ ಮತ್ತು ಇಂಗ್ಲೀಷ್ ವರ್ಷನನ್ನು ನಮಗೆ ಕನ್ಫ್ಯೂಷನ್ ಇದ್ದಾಗ ನೋಡ್ಕೊಳ್ಳೋದು ತುಂಬ ಅವಶ್ಯಕ. ಹಾಗಾಗಿ ಈ ಪದಗಳ ಬಗ್ಗೆ ಸ್ವಲ್ಪ ನೆನಪಿರಲಿ. ಇವರ ಒಂದು ಉದ್ದೀಪಕ ಅನುಕ್ರಿಯೆ ಸಿದ್ಧಾಂತಗಳಲ್ಲಿ ಇವರು ಏನು ಮಾಡಿದರು, ಮೊದಲಿಗೆ ಪ್ರಾಣಿಗಳನ್ನು ಪ್ರಯೋಗಕ್ಕೆ ಒಳಪಡಿಸಿಕೊಂಡಂಥ ಮೊಟ್ಟ ಮೊದಲ ವಿಜ್ಞಾನಿ ಯಾರಪ್ಪ ಅಂದರೆ ಥಾರ್ನ್ಡೈಕ್ರವರು. ಪ್ರಾಣಿಗಳ ಮೇಲೆ ಪ್ರಯೋಗಗಳನ್ನು ಒಳಪಡಿಸಿ ತಮ್ಮ ಸಿದ್ಧಾಂತವನ್ನು ಅಥವಾ ಮನೋವೈಜ್ಞಾನಿಕ ಕಲಿಕಾ ಸಿದ್ಧಾಂತವನ್ನು ಮೊದಲು ಒಂದು ಪ್ರತಿಪಾದನೆ ಮಾಡಿದಂಥ ಮೊಟ್ಟ ಮೊದಲ ವಿಜ್ಞಾನಿ ಯಾರು ಮನೋವಿಜ್ಞಾನಿ ಯಾರು, ಥಾರ್ನ್ಡೈಕ್ರು. ಯಾವ ದೇಶದವರು ಇವರು, ಅಮೇರಿಕನ್ ದೇಶದವರು. ಎಡ್ವರ್ಡ್ ಲೀ ಥಾರ್ನ್ಡೈಕ್ ಅಂತ ಕರೀತಾರೆ ಇವರು. ಸಾರಿ, ಅಲ್ಲಿ ಆಗಿದೆ, ಸೊ ಅದು ಆಗಬೇಕು. ಎಡ್ವರ್ಡ್ ಲೀ ಥಾರ್ನ್ಡೈಕ್ ಇವರನ್ನು ನಾವು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕೂಡ ಕರಿತೀವಿ. ಯಾಕಂದರೆ ನಮ್ಮ ಒಂದು ಶಿಕ್ಷಣದಲ್ಲಿ ಮನೋವಿಜ್ಞಾನವನ್ನು ತಮ್ಮ ಪ್ರಯೋಗದ ಮೂಲಕ ಯಾವ ರೀತಿ ಒಂದು ಕ್ಷೇತ್ರಕ್ಕೆ ಒಳಪಡಿಸಿಕೊಳ್ಳಬಹುದು, ನಮ್ಮ ಕ್ಷೇತ್ರದಲ್ಲೂ ಶಿಕ್ಷಣದಲ್ಲೂ ಕೂಡ ನಾವು ಮನೋವಿಜ್ಞಾನವನ್ನು ಹೇಗೆ ಒಂದು ಅಳವಡಿಸಿಕೊಳ್ಳಬಹುದು, ಅನ್ವಯಿಕ ಶಿಕ್ಷಣವನ್ನು ಅಥವಾ ಅನ್ವಯಿಕ ಕ್ಷೇತ್ರವಾಗಿ ಅನ್ವಯಿಕ ಮನೋವಿಜ್ಞಾನವಾಗಿ ಹೇಗೆ ನಾವು ತಗೋಬೋದು ಅಂತ ಒಂದು ಬುನಾದಿಯನ್ನು ಹಾಕಿಕೊಟ್ಟಂತಹ ಮನೋವಿಜ್ಞಾನಿ ಯಾರಪ್ಪ ಅಂದರೆ ಇವರೇ, ಯಾರು, ಎಡ್ವರ್ಡ್ ಲೀ ಥಾರ್ನ್ಡೈಕರ್ ಅವರು. ಸೊ ಈ ಒಬ್ಬ ಮಹಾನ್ ಮನೋವಿಜ್ಞಾನಿ ಏನು ಮಾಡಿದ್ದಾರೆ ಅಂದರೆ ಅನೇಕ ಪುಸ್ತಕಗಳನ್ನು ಬರೆದು,
ಬಹುಶಃ ಮುಂದಿನ ದಿನಮಾನಗಳಲ್ಲಿ ಅವರು ಬರೆದಂಥ ಪುಸ್ತಕಗಳ ಮೇಲೂ ಕೂಡ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಮುಖ್ಯವಾದಂಥ ವಿಷಯಗಳ ಒಳಗೊಂಡಂಥ ಪುಸ್ತಕಗಳು ಯಾವ್ಯಾವು ಒಂದು ಸಾರಿ ಕಣ್ಣು ಹಾಯಿಸ್ಕೊಂಡ್ಬಿಟ್ರೆ ಅದು ನಮಗೆ ತುಂಬ ಈಸಿ ಆಗುತ್ತೆ. ಸೊ ಅವರು ಬರೆದಂಥ ಪ್ರಮುಖ ಪುಸ್ತಕಗಳು ಯಾವ್ಯಾವು? ಎನಿಮಲ್ ಇಂಟೆಲಿಜೆನ್ಸ್, ನಮಗೆ ನಾನು ಆಗಲೇ ಹೇಳಿದೆ ಪ್ರಾಣಿಗಳ ಮೇಲೆ ಪ್ರಯೋಗವನ್ನು ಒಳಪಡಿಸಿದಂಥವರು ಮೊದಲಿಗೆ ಇವರೇ ಅಂತ. ಹಾಗಾಗಿ ಎನಿಮಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಪುಸ್ತಕವನ್ನು ಅವರ ಪ್ರಯೋಗದ ಆಧಾರದ ಮೇಲೆ ಬರೆದರು. ಎಜುಕೇಷ್ನಲ್ ಸೈಕಾಲಜಿ, ಸೊ ಅದಕ್ಕೋಸ್ಕರ ಇವರನ್ನು ನಾವೇನು ಮಾಡ್ತೀವಿ, ಎಜುಕೇಷ್ನಲ್ ಸೈಕಾಲಜಿಯ ಫಾದರ್ ಆಫ್ ಎಜುಕೇಷ್ನಲ್ ಸೈಕಾಲಜಿ ಅಂತ ಕೂಡ ಕರಿತೇವೆ. ಇವರು ಅದಕ್ಕೋಸ್ಕರ ಅದೇ ಒಂದು ಪುಸ್ತಕವನ್ನು ಬರೆದರು, ಎಜುಕೇಷ್ನಲ್ ಸೈಕಾಲಜಿ. ಇಂಟ್ರೊಡಕ್ಷನ್ ಟು ದ ಥಿಯರಿ ಆಫ್ ಮೆಂಟಲ್ ಆ್ಯಂಡ್ ಸೋಷಿಯಲ್ ಮೆಜರ್ಮೆಂಟ್ಸ್ ಅನ್ನೋ ಒಂದು ಪುಸ್ತಕವನ್ನು ಬರೆದರು. ಮತ್ತು ದ ಎಲಿಮೆಂಟ್ಸ್ ಆಫ್ ಸೈಕಾಲಜಿ, ಆಮೇಲೆ ದ ಮೆಜರ್ಮೆಂಟ್ ಆಫ್ ಇಂಟೆಲಿಜೆನ್ಸ್ ಅನ್ನೋ ಪುಸ್ತಕವನ್ನು ಬರೆದರು. ಹ್ಯೂಮನ್ ಲರ್ನಿಂಗ್ ಅನ್ನೋ ಪುಸ್ತಕವನ್ನು ಬರೆದರು. ದ ಫಂಡಮೆಂಟಲ್ಸ್ ಆಫ್ ಲರ್ನಿಂಗ್ ಅನ್ನೋ ಒಂದು ಪುಸ್ತಕವನ್ನು ಕೂಡ ಬರೆದರು. ಮತ್ತು ಮುಖ್ಯವಾಗಿ ದ ಸೈಕಾಲಜಿ ಆಫ್ ವಾಂಟ್ಸ್, ಇಂಟ್ರೆಸ್ಟ್ ಆ್ಯಂಡ್ ಆ್ಯಟಿಟ್ಯೂಡ್ಸ್ ಅನ್ನೋ ಒಂದು ಪುಸ್ತಕವನ್ನು ಕೂಡ ಯಾರು ಬರೆದ್ರು? ತಾಂಡೈಕರು. ನಮಗೆ ಅತಿ ಹೆಚ್ಚು ಕೇಳೋದು ಮೋಸ್ಟ್ ಪ್ರಾಬಬ್ಲಿ ಎನಿಮಲ್ ಇಂಟೆಲಿಜೆನ್ಸ್ ಅನ್ನೋ ಪುಸ್ತಕವನ್ನು ಕೇಳ್ಬೋದು, ಅಥವಾ ಎಜುಕೇಷ್ನಲ್ ಸೈಕಾಲಜಿ ಇದನ್ನು ಕೂಡ ಕೇಳ್ಬೋದು, ಅಥವಾ ಇನ್ನೊಂದು ಯಾವುದು ಮುಖ್ಯವಾಗಿ ದ ಫಂಡಮೆಂಟಲ್ಸ್ ಆಫ್ ಲರ್ನಿಂಗ್ ಈ ಪುಸ್ತಕ ಬಗ್ಗೆ ಕೂಡ ಕೇಳ್ಬೋದು. ಸೊ ಹಾಗಾಗಿ ಈ ಎಲ್ಲ ಪುಸ್ತಕಗಳ ಬಗ್ಗೆ ಸ್ವಲ್ಪ ನಮಗೆ ಲಕ್ಷ್ಯ ಇರಲಿ. ಸೊ ಹಾಗಾದರೆ ನಾವು ಇನ್ನು ಈ ಒಂದು ಕಲಿಕೆ ಅಥವಾ ಪ್ರಯತ್ನ ಮತ್ತು ಪ್ರಮಾದದ ಕಲಿಕೆ ಬಗ್ಗೆ ಅಥವಾ ಅವರ ಸಿದ್ಧಾಂತದ ಬಗ್ಗೆ ನಾವಿವಾಗ ಇನ್ ಡೀಟೇಲ್ ಆಗಿ ನೋಡೋಣ. ತಾಂಡ್ರೈಕರವರು ಪ್ರಕಾರ ಏನು, ನಿರ್ದಿಷ್ಟ ಉದ್ದೀಪಕ ಮತ್ತು ನಿರ್ದಿಷ್ಟ ಅನುಕ್ರಿಯೆಗಳ ನಡುವೆ ಸಂಪರ್ಕ ಏರ್ಪಡುವ ಪ್ರಕ್ರಿಯೆ ಕಲಿಕೆ. ಉದ್ದೀಪಕ ಅಂದರೆ ಏನು? ನಮಗೆ ಸಿಗುವಂತಹ ಏನದು ಪ್ರತಿಫಲ ಅಂತ ಹೇಳ್ಬೋದು, ಅಥವಾ ನಮಗೆ ಸಿಗುವಂಥ ಒಂದು ಪುನರ್ಬಲನ ಅಂತ ಹೇಳ್ಬೋದು ಅದು. ಮತ್ತು ನಿರ್ದಿಷ್ಟ ಅನುಕ್ರಿಯೆ ಅಂದ್ರೇನು? ಅದಕ್ಕಾಗಿ ನಾವು ಮಾಡುವಂಥ ಸರ್ಕಸ್ ಅಥವಾ ನಾವು ಮಾಡುವಂಥ ಎಲ್ಲ ಕ್ರಿಯೆಗಳು ಅಥವಾ ಸಮಸ್ಯೆಯಲ್ಲಿ ನಾವು ಸಿಕ್ಕಾಕೊಂಡಾಗ ನಾವು ಮಾಡುವಂಥ ಎಲ್ಲ ಕ್ರಿಯೆಗಳನ್ನು ನಾವೇನಂತ ಕರಿತೀವಿ? ಅನುಕ್ರಿಯೆ ಅಂತ ಕರಿತೀವಿ. ಅಥವಾ ನಮ್ಮ ಗುರಿಯೆಡೆಗೆ ನಾವು ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ನಾವೇನಂತ ಕರಿತೀವಿ? ಅನುಕ್ರಿಯೆ ಅಂತ ಕರಿತೀವಿ. ಸೊ ಹೀಗೆ ಉದ್ದೀಪಕ ಮತ್ತು ಅನುಕ್ರಿಯೆ. ಉದ್ದೀಪಕ ಅಂದರೆ ನಮಗೆ ಮೋಟಿವ್ ಯಾವುದ್ರ ಬಗ್ಗೆ, ಗುರಿ ಏನು, ನಮ್ಮ ಒಂದು ಲಕ್ಷ್ಯ ಏನು, ನಾನು ಯಾವುದಕ್ಕೆ ಬೇಕು, ನನಗೆ ಏನು ಬೇಕು, ಅದು ಅಂದರೆ ನಾನು ಯಾವುದು ಪಡ್ಕೋಬೇಕು ಅಂತ ನಾನು ಮಾಡುವಂತಹ ಕೆಲಸ. ಸೊ ಅದು ಮತ್ತು ನಾವು ಮಾಡುವಂಥ ಕೆಲಸಗಳು ಇವೆರಡೂ ನಡುವಿನ ಸಂಪರ್ಕವನ್ನು ನಾವೇನಂತ ಕರಿತೀವಿ? ಕಲಿಕೆ ಅಂತ ಕರಿತೀವಿ. ಸೊ ಇವರ ಒಂದು ಕಲಿಕೆಯನ್ನು ಅಥವಾ ಇವರ ಒಂದು ಕಲಿಕಾ ಸಿದ್ಧಾಂತವನ್ನು, ಯಾವುದು ಪ್ರಯತ್ನ ಮತ್ತು ಪ್ರಮಾದದ ಕಲಿಕೆ ಸಿದ್ಧಾಂತವನ್ನು ವುಡ್ಸ್ವರ್ತ್ ಅವರು ಏನಂತ ಹೇಳ್ತಾರಪ್ಪ ಅಂದ್ರೆ ಸಮಾನ ಘಟಕಗಳ ವಾದ ಅಥವಾ ಸಮಾನ ಮೂಲಾಂಶಗಳ ವಾದ ಅಂತ ಕರೀತಾರೆ. ಸೊ ಇದನ್ನು ಪ್ರಶ್ನೆ ಬಹುಶಃ ಕೇಳಿರ್ಬೋದು. ಏನಪ್ಪ ಅಂದರೆ ಸಮಾನ ಘಟಕಗಳ ವಾದ ಅಥವಾ ಸಮಾನ ಮೂಲಾಂಶಗಳ ವಾದ ಅಂತ ಯಾರು ಕರೆದು? ವುಡ್ಸ್ವರ್ತ್ ಅವರು. ಯಾರ ಒಂದು ವಾದವನ್ನು ಕರೆದ್ರು? ತಾಂಡೈಕ್ರವರ ಪ್ರಯತ್ನ ಮತ್ತು ಪ್ರಮಾದಗಳ ಕಲಿಕೆ ಅಂತ ಕರೆದರು. ಸೊ ಅದನ್ನು ನಾವು ಸಮಾನ ಘಟಕಗಳ ವಾದ ಅಥವಾ ಸಮಾನ ಮೂಲಾಂಶಗಳ ವಾದ ಅಂತ ಕರಿತೇವೆ ಅಂತ ಯಾರು ಹೇಳಿದ್ರು? ವುಡ್ಸ್ವರ್ತ್ ಅವರು ಹೇಳಿದರು. ಇನ್ನು ತಾಂಡೈಕ್ರವರ ಪ್ರಕಾರ ಏನಾಗುತ್ತೆ, ಅನುಭವದಿಂದ ಪ್ರಯತ್ನ ಮತ್ತು ಪ್ರಮಾದದ ವಿಧಾನಗಳಲ್ಲಿ ಕಲಿಕೆ ನಡೆಯುತ್ತದೆ ಅಂತ ಹೇಳಿದರು. ಏನು, ನಾವು ಎಷ್ಟು ಪ್ರಯತ್ನವನ್ನು ಪಡ್ತೇವೆ, ಆದರೂ ಪ್ರಯತ್ನ ಸುಮಾರು ಪಡ್ತಾ ಇರ್ತೀವಿ. ಈಗ TETನ 1ನೇ ಸಲ ಕಟ್ಟಿ ಪಾಸ್ ಮಾಡೋಕ್ಕಾಗದೇ ಇರೋರು 2ನೇ ಸಲ ಟ್ರೈ ಮಾಡ್ತಾರೆ, 2ನೇ ಸಲನೂ ಆಗದೇ ಇದ್ದಾಗ 3ನೇ ಸಲ ಟ್ರೈ ಮಾಡ್ತಾರೆ, 3ನೇ ಸಲ ಆದಾಗಿದೆ 4ನೇ ಸಲ ಖಂಡಿತ ಆಗುತ್ತೆ. ಯಾಕಂದರೆ ನಾವು ಪ್ರತಿ ಸಾರಿ ಪ್ರಯತ್ನ ಪಟ್ಟಾಗೂ ಕೂಡ ನಮ್ಮ ಪ್ರಮಾದಗಳು ಅಥವಾ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ಸೊ ಆ ತಪ್ಪುಗಳನ್ನು ತಿದ್ಕೊತಾ ಹೋದಂಗೆ ಕೊನೆಗೆ ಅಲ್ಟಿಮೇಟ್ ನಾವೇನು ಮಾಡ್ತೀವಪ್ಪ ಅಂದರೆ ಒಂದು ಪಾಸ್ ಆಗೋ ಒಂದು ಲೆವೆಲಿಗೆ ಬರ್ತೀವಿ. ನಿಮ್ಗೆ ಗೊತ್ತಾ, ಪಾಸ್ ಆದಮೇಲೂ ಕೂಡ ಮತ್ತೆ ನಾವು ಎಕ್ಸಾಮ್ ಬರೆದಾಗ ಅತಿ ಹೆಚ್ಚು ಅಂಕಗಳನ್ನು ಪಡೆಯೋದನ್ನು ನೋಡ್ವಿ. ಯಾಕಂದರೆ ನಾನು ಎಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದು ನಮ್ಗೆ ಅರ್ಥ ಆಗಿಬಿಡುತ್ತೆ. ಅಥವಾ ನಾನು ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಏನಾಗ್ಬಿಡುತ್ತೆ ಅಂದರೆ ಎಲ್ಲಿ ಫೋಕಸ್ ಮಾಡಬೇಕು ಮತ್ತು ಎಲ್ಲಿ ಕಡಿಮೆ ಫೋಕಸ್ ಇದೆ ಅಥವಾ ಎಲ್ಲಿ ಹೆಚ್ಚು ಫೋಕಸ್ ಇದೆ ಅನ್ನೋದು ಅಂತ ಗೊತ್ತಾಗ್ಬಿಡುತ್ತೆ. ಅದರ ಮೆಷರ್ಮೆಂಟ್ಗಳನ್ನು ನೋಡಿಕೊಂಡು ಅವ್ರು ಹೆಚ್ಚು ಆ ಕ್ಷೇತ್ರದ ಮೇಲೆ ಪ್ರಯೋಗ ಅಥವಾ ಹೆಚ್ಚು ಒತ್ತನ್ನು ಕೊಟ್ಟಾಗ ನೆಕ್ಸ್ಟ್ ಟೈಮ್ ಏನು ಮಾಡ್ತಾರೆ ಅಂದರೆ ಆ ಒಂದು ವಿಭಾಗದಲ್ಲಿ, ಈಗ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನನಗೆ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನನ ಹೆಚ್ಚು ಒತ್ತು ಕೊಟ್ಟು ನಾನು ಓದಿದ್ನಿ ಅಂದರೆ ಅದರ ನೆಕ್ಸ್ಟ್ ಟೈಮ್ ಇದ್ದಾಗ ಏನಾಗುತ್ತೆ ಅಂದರೆ
ಆ ಒಂದು ಕ್ಷೇತ್ರದಲ್ಲಿ ಹೆಚ್ಚು ಆ ಒಂದು ವಿಭಾಗದಲ್ಲಿ ಹೆಚ್ಚು ಮಾರ್ಕ್ಸ್ ತೊಗೊಂಡಾಗ ಖಂಡಿತ ನನ್ನ ಮಾರ್ಕ್ಸ್ ಏನಾಗುತ್ತೆ ಅಂದರೆ ಹೆಚ್ಚಾಗುತ್ತೆ. ಸೊ ಹೀಗೆ ಪ್ರಯತ್ನ ಮತ್ತು ಪ್ರಮಾದಗಳ ವಿಧಾನದ ಮೂಲಕ ಏನಾಗುತ್ತೆ ಅಂದರೆ ಕಲಿಕೆ ನಡೆಯುತ್ತೆ ಅಂತ ಹೇಳ್ತಾರೆ. ಇನ್ನು ಅವರು ಒಂದು ಪ್ರಯೋಗದ ಮೂಲಕ ಏನು ಮಾಡಿದರು, ಇದನ್ನು ಪ್ರಚಾರಕ್ಕೆ ತಂದರು. ನಮಗೆಲ್ಲ ಗೊತ್ತಿದೆ ಈ ಪ್ರಯೋಗದ ಬಗ್ಗೆ ಸುಮಾರು ಸಾರಿ ಕೇಳಿರೋದ್ರಿಂದ ಅದರಲ್ಲಿ ಹೆಚ್ಚು ನಾನು ಕಾಂಪ್ಲಿಕೇಟೆಡ್ ಮಾಡಲಿಕ್ಕೆ ಹೋಗಲ್ಲ, ಸಿಂಪಲಾಗಿ ಹೇಳ್ಬಿಡ್ತೀನಿ. ಏನಪ್ಪ ಅಂದರೆ ತಾಂಡೈಕರವರು ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಅಥವಾ ತಮ್ಮ ಒಂದು ಕಲಿಕಾ ಸಿದ್ಧಾಂತವನ್ನು ಪ್ರಯೋಗಕ್ಕೆ ಒಳಪಡಿಸಲಿಕ್ಕೋಸ್ಕರ ಒಂದು ಪೆಟ್ಟಿಗೆಯನ್ನು ರೆಡಿ ಮಾಡಿದರು. ಅದನ್ನೇ ಏನಂತ ಕರೆದ್ರು, ಸಮಸ್ಯಾ ಪೆಟ್ಟಿಗೆ ಅಂತ ಕರೆದ್ರು. ಆ ಸಮಸ್ಯಾ ಪೆಟ್ಟಿ ಒಳಗೆ ಏನು ಮಾಡಿದ್ರಪ್ಪ ಅಂದರೆ ಒಂದು ಹಸಿದಂತಹ ಬೆಕ್ಕನ್ನು ಹಾಕಿ ಅದರ ಪೆಟ್ಟಿಗೆ ಹೆಂಗಿತ್ತಪ್ಪ ಅಂದರೆ ಹೊರಗಡೆ ಇರೋದು ಎಲ್ಲದೂ ಕಾಣೋ ಹಾಗಿತ್ತು, ಅಂದರೆ ಪಾರದರ್ಶಕವಾಗಿತ್ತು ಅಂತ ಹೇಳ್ಬೋದು. ಸೊ ಆ ಪೆಟ್ಟಿಗೆ ಒಳಗೆ ಆ ಒಂದು ಬೆಕ್ಕನ್ನು ಹಾಕಿ ಹೊರಗಡೆ ಎಲ್ಲ ಕಾಣೋ ಥರ ಇರುವಂಥ ವ್ಯವಸ್ಥೆ ಇದ್ದಾಗ ಅದಕ್ಕೆ ಮೊದಲೇ ಹೊಟ್ಟೆ ಹಶ್ವಾಗಿತ್ತು. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಮುಂದ್ಗಡೆ ಒಂದು ಒಂದು ಹಸಿ ಮೀನನ್ನು ತಂದು ಅದ್ರ ಮುಂದೆ ಇಡ್ತಾರೆ. ಬೆಕ್ಕಿಗೆ ಮೊದಲೇ ಹೊಟ್ಟೆ ಹಶ್ವಾಗಿತ್ತು. ಸೊ ಅದು ಏನು ಮಾಡುತ್ತಂದ್ರೆ ಹೊರಗಡೆ ಇರುವಂಥ ಮೀನಿನ ಸ್ಮೆಲ್ ತೊಗೊಂಡು ಅಥವಾ ಮೀನನ್ನು ನೋಡಿದ ತಕ್ಷಣ ಅದಕ್ಕೆ ಮತ್ತೊಂದು ಸ್ವಲ್ಪ ಹೊಟ್ಟೆ ಹಶು ಜಾಸ್ತಿ ಆಗಿಬಿಡುತ್ತೆ. ಯಾಕೆ ಹೆಂಗಾದ್ರೂ ತಿನ್ನಬೇಕು ಅದನ್ನು, ಹೊಟ್ಟೆ ಬೇರೆ ಹಶುವಾಗೈತಿ, ತಿನ್ನಲೇಬೇಕು ಅಂತ ಏನು ಮಾಡ್ತಂದ್ರೆ ಅದು ಬೆಕ್ಕು ಸತತವಾಗಿ ಓಡಾಡೋಕ್ಕೆ ಶುರು ಮಾಡ್ತಾ ಆ ಪೆಟ್ಟಿಗೆ ಒಳಗಡೆ. ಆ ಕಡೆಯಿಂದ ಈ ಕಡೆ ಹೊರಗಡೆ ಬರ್ಲಿಕ್ಕೆ ಟ್ರೈ ಮಾಡ್ತು, ಹೊರಗಡೆಯಿಂದ ಕೈ ಹಾಕಿ ತೊಗೊಳ್ಳಿಕ್ಕೆ ಟ್ರೈ ಮಾಡ್ತು, ಏನೇನೋ ಮಾಡ್ತು, ಆ ಪೆಟ್ಟಿಗೆಯನ್ನು ತಳ್ಳೋಕೆ ಟ್ರೈ ಮಾಡ್ತು, ಎಲ್ಲದೂ ಮಾಡ್ತು. ಕೊನೆಗೆ ಮಾಡ್ತಾ ಏನು ಮಾಡ್ತಾ ಅಂದರೆ ಒಂದು ಟೈಮಲ್ಲಿ ಅದರ ಆ ಒಂದು ಪೆಟ್ಟಿಗೆ ಒಳಗೆ ತಾಂಡೈಕರವರು ಇನ್ನೊಂದು ಮುಖ್ಯವಾಗಿ ಏನೊಂದು ವ್ಯವಸ್ಥೆ ಮಾಡಿದ್ರೆ ಅಂದರೆ ಅಲ್ಲೊಂದು ಏನದು ಅಗಳಿ ಅಂತ ಕರೆದು ಬಟನ್ ಅಂತ ಹೇಳ್ಬೋದು. ಆ ಒಂದು ಅಗಳಿ ಅಥವಾ ಬಟನನ್ನು ಇಟ್ಟಿದ್ರು. ಅದನ್ನು ಟಚ್ ಮಾಡಿದ್ರೆ ಸಾಕು ಒಂದು ಬಾಗಿಲು ಓಪನ್ ಆಗೋ ಥರ ಇಟ್ಟಿದ್ರು. ಸೊ ಇದು ಬೆಕ್ಕೇನು ಮಾಡ್ತಪ್ಪ ಅಂದ್ರೆ ಪ್ರಯತ್ನ ಪಟ್ಟು ಕೊನೆಗೆ ಏನು ಮಾಡಿಬಿಡ್ತು ಅಂದರೆ ಆ ಒಂದು ಬೆಲ್ಲನ್ನು ಮುಟ್ಟಿದ ತಕ್ಷಣ ಅಥವಾ ಆ ಒಂದು ಅಗಳಿಯನ್ನು ಮುಟ್ಟಿದ ತಕ್ಷಣ ಅಥವಾ ಆ ಬಟನ್ನ ಮುಟ್ಟಿದ ತಕ್ಷಣ ಬಾಗಿಲು ಓಪನ್ ಆಗಿಬಿಡ್ತು. ಸೊ ಓಪನ್ ಆದ ತಕ್ಷಣ ಬಂದು ಏನು ಮಾಡ್ತಾ ಹೊರಗಡೆ ಬಂದು ಬೆಕ್ಕು ತನ್ನ ಹೊಟ್ಟೆ ಹಶುವಂದಾಗಿತ್ತು, ಮೀನನ್ನು ತಿಂತು. ಮತ್ತೆ ಏನು ಮಾಡಿದ್ರು, ತಾಂಡೈಕರು ಒಳಗಡೆ ಹಾಕಿದರು ಸೇಮ್ ಅದೇ ಥರ. ಹೊಟ್ಟೆ ಹಶುವಂದಾಗಿತ್ತು, ಸೇಮ್ ಅದೇ ಥರ ಮತ್ತು ಪ್ರೊಸೀಜರ್ ಮತ್ತು ಅದೇ ಮೀನನ್ನು ಹೊರಗಡೆ ಇಟ್ಟರು. ಆವಾಗ ಕೂಡ ಓಡಾಡೋಕ್ಕೆ ಶುರು ಮಾಡ್ತು. ಆವಾಗಲೇ ಮತ್ತೆ ಕಾಲನ್ನು ಬಡಿಸಿದ ತಕ್ಷಣ ಹೊರಗಡೆ. ಹೀಗೆ ಒಂದು 3-4 ಸರಿ ಮಾಡಿದ ಮೇಲೆ ಆ ಬೆಕ್ಕಿಗೆ ಗೊತ್ತಾಗ್ಬಿಡ್ತು ತನ್ನ ಕಾಲನ್ನು ಅಗಳಿಗೆ ಬಡಿಸಿಗೆ ಅಥವಾ ಆ ಒಂದು ಬಟನಿಗೆ ಮುಟ್ಟಿದ ತಕ್ಷಣ ಏನಾಗುತ್ತೆ ಅಂದ್ರೆ ಬಾಗಿಲು ಓಪನ್ ಆಗುತ್ತೆ ಅಂತ. ಸೊ ಹೀಗೇನು ಮಾಡ್ತಂದ್ರೆ ಅದು ಬರ್ಬರ್ತಾ ತುಂಬ ಪ್ರಯತ್ನವನ್ನು ಮಾಡೋದನ್ನು ಬಿಟ್ಟು ಕೊನೆಗೆ ಸಲೀಸಾಗಿ ಹೋಗೋದು, ಆ ಬಟನನ್ನು ಟಚ್ ಮಾಡೋದು, ಬಾಗಿಲು ಓಪನ್ ಆಗೋದು, ಹೊರಗಡೆ ಬರೋದು. ಹೀಗೆ ತಮ್ಮ ಪ್ರಯೋಗದ ಮೂಲಕ ಅಂದರೆ ಅನೇಕ ತಪ್ಪುಗಳನ್ನು ಮಾಡ್ತಾ ಹೋಯ್ತದು. ಅಲ್ಲಿ ಇಲ್ಲಿ ಎಲ್ಲ ಪರ್ಚಾಡೋದೆಲ್ಲ ಮಾಡ್ತು. ಆದರೆ ಬರ್ಬರ್ತಾ ಏನಾಯಿತು, ಕೊನೆಗೆ ಅದರ ತಪ್ಪುಗಳ ಸಂಖ್ಯೆ ಕಡಿಮೆ ಆಗಿ ಶುರುವಾಯಿತು. ಅಂದರೆ ಅದು ಬೆಕ್ಕು ಹೊರಗಡೆ ಬರುವಂಥ ಟೈಮಿಂಗ್ ಏನಾಯ್ತಪ್ಪ ಅಂದರೆ ಬರ್ಬರ್ತಾ ಕಡಿಮೆ ಆಗ್ತಾ ಹೋಯಿತು. ಯಾಕಂದರೆ ನಾವು ತಪ್ಪುಗಳನ್ನು ಮಾಡ್ತಾ ಹೋದಾಗ ನಾವು ಏನು ಸರಿ ಮಾಡಬೇಕು ಅನ್ನೋದು ನಮ್ಗೆ ಅರ್ಥ ಆಗಿಬಿಡುತ್ತೆ. ಸೊ ಅದನ್ನೇ ಏನು ಮಾಡಿದ್ರಪ್ಪ ಅಂದರೆ ಹಾಗಾಗಿ ನಮ್ಗೆ ತಪ್ಪುಗಳಾದಾಗ ಕೊರಗೋದ್ರಲ್ಲಿ ಏನದು ಪ್ರಯೋಜನ ಇಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು, ಎಡಿಸನ್ ಅವರು ಬಲ್ಬನ್ನು ಕಂಡುಹಿಡಿದ್ರು. ಸೊ ಅವರನ್ನು ಎಲ್ಲರೂ ಕೇಳಿದರು. ಅವರಂದರೆ ನೂರಾರು ಸಾರಿ ಪ್ರಯತ್ನ ಪಟ್ಟ ಮೇಲೆ ಕೊನೆಗೊಂದು ಸಾರಿ ಬಲ್ಬನ್ನು ಕಂಡುಹಿಡಿದ್ರು. ಸೊ ಅವ್ರಿಗೆಲ್ರಿಗೂ ವಿಜ್ಞಾನಿಗಳ ಅಂದ ತಕ್ಷಣ ಸುಮಾರು ಜನ ಪ್ರಶ್ನೆಗಳನ್ನು ಹಾಕುವ ಮೂಲಕ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸೋದನ್ನು ನಾವು ನೋಡಿದ್ದೇವೆ. ಸೊ ಒಬ್ಬ ಪತ್ರಕರ್ತ ಅವರು ಎಡಿಸನ್ ಅವರನ್ನು ಕೇಳಿದ್ರಂತೆ. ಏನಂತ ಕೇಳಿದ್ರಂತೆ, ನೀವು 100 ಸಾರಿ ಬಲ್ಬನ್ನು ಕಂಡುಹಿಡ್ಲಿಕ್ಕೆ ಹೋದಾಗ ಫೇಲ್ ಆದ್ರಿ, ಅವಾಗ ನಿಮ್ಗೆ ಏನು ಅನಿಸ್ತು ಅಂತ ಕೇಳಿದ್ರಂತೆ. ಬೇಜಾರಾಯ್ತಾ ಅಂತ ಕೇಳಿದ್ರಂತೆ. ಸೊ ಆವಾಗ ಎಡಿಸನ್ ಅವರು ಒಂದು ಅಮೂಲ್ಯವಾದಂಥ ಅಥವಾ ಒಂದು ತುಂಬ ಎಲ್ಲರ ಮೇಲೂ ಪ್ರಭಾವ ಬೀರುವಂಥ ಒಂದು ಮಾತು ಹೇಳಿದ್ರಂತ. ಏನಂತ, ನನಗೆ ಅಷ್ಟು ಸಾರಿ ಬಲ್ಬ್ ಮಾಡಿದಾಗ ಬಲ್ಬ್ ರೆಡಿ ಆಗಲಿಲ್ಲ ಅಥವಾ ಆ ಪ್ರಯೋಗ ಯಶಸ್ವಿ ಆಗಲಿಲ್ಲ ಅಂತ ನನಗೆ ಬೇಜಾರಾಗಲಿಲ್ಲ. ಆ ಎಲ್ಲ ಪ್ರಯೋಗಗಳು ಫೇಲ್ ಆಯಿತು ಅಂತ ಹೇಳೋದಕ್ಕಿಂತ ಆ ಎಲ್ಲ ಪ್ರಯೋಗಗಳು ಬಲ್ಬನ್ನು ಹಿಂಗೆ ಮಾಡಬಾರ್ದು ಅನ್ನೋದನ್ನು ನನಗೆ ಕಲಿಸ್ಕೊಟ್ಟವು ಅಂತ ಹೇಳಿದ್ರಂತ. ಸೊ ಹಾಗಾಗಿ ಎಷ್ಟೊಂದು ಒಂದು ಮಹಾನ್ ವ್ಯಕ್ತಿಗಳ ಮಾತುಗಳು ಎಷ್ಟೊಂದು ಪ್ರಭಾವಿತವಾಗಿರ್ತವಲ್ಲ. ನಾವಾಗಿದ್ದರೆ ಅಯ್ಯೋ ಹೌದು ನಾನು ಟ್ರೈ ಮಾಡಿದೆ ಹಾಗೆ ಹೀಗೆ ಏನೋ ಒಂದು ಕತೆ ಹೇಳ್ತಿದ್ವಿ. ಸೊ ಆದರೆ ಅವ್ರು ಹಂಗೆ ಹೇಳಲಿಲ್ಲ. ಅದು ಹೇಗೆ ನಾನು ಬಲ್ಬ್ ಮಾಡಬಾರ್ದು ಅನ್ನೋದನ್ನು ನನಗೆ ಕಲಿಸ್ಕೊಡ್ತು ಅಂತ ಹೇಳಿದ್ರು. ಫೇಲ್ಯೂರಲ್ಲೂ ಕೂಡ ಲರ್ನಿಂಗ್ ಇರುತ್ತೆ ಅನ್ನೋದನ್ನು ಅವ್ರು ಮೊದಲು ಕಲಿಸ್ಕೊಟ್ರು ಅಂತ ನಮ್ಗೆ ಹೇಳಿದರು. ಸೊ ಹಾಗಾಗಿ ನಾವು ಪ್ರತಿಯೊಂದು ಕ್ಷೇತ್ರದಲ್ಲೂ ಸೋತಾಗ ಖಂಡಿತ ಸೋಲನ್ನು ನಮ್ಮ ಒಂದು ವಿಮರ್ಶೆಗೆ ಒಳಪಡಿಸ್ಕೊಳ್ಬೇಕು. ಹಾಗಾದರೆ ನಾನು ಎಲ್ಲಿ ಸೋತೆ, ನಾನೇನು ಸರಿ ಮಾಡ್ಕೊಳ್ಬೇಕು. ಒಬ್ಬ ವ್ಯಕ್ತಿ ಹೇಳಿದರು, ನನಗೆ ಇನ್ನೂ ಕೂಡ ನೆನಪಿದೆ. ಏನಂದರೆ, ಗೇಮ್ ಹೇಗಿದೆ ಅಂತ ಗೆದ್ದವ್ರನ್ನ ಹೋಗಿ ಕೇಳಬಾರ್ದಂತ, ಸೋತವ್ರನ್ನ ಕೇಳಬೇಕಂತ.
ಅಥವಾ ನೀನು ಯಾವುದಕ್ಕೂ ಒಂದಕ್ಕೇನೋ ಪ್ರಯತ್ನ ಪಡ್ತಿರ್ತೀವಿ. ಸೊ ಆ ಪರೀಕ್ಷೆ ಅಥವಾ ವಾಟ್ ಎವರ್ ಯಾವುದಕ್ಕೆ ನೀನು ಪಾಸ್ ಆದವ್ರನ್ನ ಹೋಗಿ ಕೇಳಿದಾಗ ನಿನ್ಗೆ ಅಷ್ಟು ಜ್ಞಾನ ಸಿಗಲ್ಲ. ಅದೇ ನೀನು ಫೇಲ್ ಆದವ್ರನ್ನ ಅಣ್ಣ ನೀನು ಹೆಂಗೆ ಎಕ್ಸಾಮನ್ನು ಫೇಸ್ ಮಾಡಿದೆ, ಏನು ಮಿಸ್ಟೇಕ್ ಆಯಿತು ನಿನ್ನ ಕಡೆಯಿಂದ ಅಂತ ಕೇಳಿದಾಗ ಅವ್ನು ನಿಮಗೆ ಸುಮಾರು ವಿಷಯಗಳನ್ನು ಹೇಳ್ತಾನೆ. ನಾನು ಎಲ್ಲೆಲ್ಲಿ ಫೇಲ್ ಮಾಡಿಕೊಂಡೆ ಆ ವಿಷಯಗಳನ್ನು ಕಲ್ತ್ಕೊಂಡ್ಬಿಟ್ಟೆ ಅಂದರೆ ನೀನು ಪಾಸ್ ಆಗ್ತಿದ್ದಿ. ಸೊ ಹಾಗಾಗಿ ಹೇಳ್ತಾರಲ್ಲ, ನಾನು ಅಷ್ಟು ಮಾರ್ಕ್ಸ್ ತೊಗೊಂಡೆ, ನಾನು ಇಷ್ಟು ಮಾರ್ಕ್ಸ್ ತೊಗೊಂಡೆ ಅಂತ ಯಾರಾದರೂ ಬಂದು ನಿಮಗೆ ಹೇಳಿ ನಾನು ನಿಮ್ಗೆ ಕಲಿಸ್ಕೊಡ್ತೇನೆ ಅಂದರೆ ಖಂಡಿತ ಅವ್ರ ಹತ್ರ ಹೆಚ್ಚು ನೀವು ಟೈಮ್ ಸ್ಪೆಂಡ್ ಮಾಡಿ, ತಪ್ಪೇನಲ್ಲ. ಆದರೆ ಅವ್ರಿಗಿಂತ ಹೆಚ್ಚಾಗಿ ನೀವು ಯಾವ ವ್ಯಕ್ತಿ ಇಲ್ಲ ನಾನು ಫೇಲ್ ಆಗಿದ್ದೆ ಅಂತ ಕೂತ್ಕೊಂಡಿರ್ತಾನೆ ಅಥವಾ ಫೇಲ್ ಆಗಿದ್ದೆ ಅಂತ ಹೇಳ್ತಾನೆ ಅವನನ್ನು ಹೋಗಿ ಕೇಳಿ. ಅವ್ನು ಏನು ಮಾಡ್ತಾನಂದ್ರೆ ತಾನು ಫೇಲ್ ಆಕಾದೆ ಅನ್ನೋದನ್ನು ಹೇಳುವಾಗ ನಿಮಗೆ ಎಷ್ಟೋ ಕಠಿಣ ಸಮಸ್ಯೆಗಳು ಹೇಗಿರ್ತಾವೋ ಅನ್ನೋದನ್ನು ತಿಳಿಸ್ಕೊಡ್ತಾನೆ. ಸೊ ಹಾಗಾಗಿ ನಾವೇನು ಮಾಡಬೇಕಂದ್ರೆ ನಮ್ಮ ಫೇಲ್ಯೂರಲ್ಲೂ ಕೂಡ ಲರ್ನಿಂಗನ್ನು ಮಾಡ್ಕೋಬೇಕು. ಸೊ ಅದನ್ನೇ ಏನು ಮಾಡಿದ್ರು ಅಂದರೆ ಈ ಒಂದು ಪ್ರಯೋಗದ ಮೂಲಕ ತಾಂಡೈಕ್ರವರು ಒಂದು ಪ್ರಚಾರಕ್ಕೆ ಒಳಪಡಿಸಿದರು. ಹಾಗಾದರೆ ಈ ಒಂದು ಪ್ರಯೋಗದ ಮೂಲಕ ಅನೇಕ ವಿಷಯಗಳನ್ನು ನಮಗೆ ಅವರು ಒಂದು ತಮ್ಮ ಸಿದ್ಧಾಂತದ ಮೂಲಕ ಪ್ರತಿಪಾದನೆ ಮಾಡಿದರು. ಏನದು ಪ್ರೇರಣೆ, ಯಾವುದು ಅಲ್ಲಿ ಒಳಗಡೆ ಇರುವಂಥ ಪ್ರೇರಣೆ, ಅಥವಾ ನಮಗೆ ಒಂದು ಏನೋ ಮಾಡಬೇಕಂದ್ರೆ ಪ್ರೇರಣೆ ಬೇಕು. ಅದಕ್ಕೆ ಪ್ರೇರಣೆ ಯಾವುದು? ಈಗ ಬೆಕ್ಕು ಹಸುವಾಗಿತ್ತಲ್ಲ, ಅದ್ರ ಹೊರಗಡೆ ಒಂದು ಆಹಾರ ಇತ್ತು, ಅದು ಪ್ರೇರಣೆ ಅಂದರೆ ಮೋಟಿವ್, ನನಗದು ಗುರಿ, ಅದು ನನಗೆ ಅದು ಬೇಕು, ಅದು ನನಗೆ ಸಿಗಬೇಕು ಅಥವಾ ನನಗದು ಬೇಕು ಅಂತ, ಅದು ಪ್ರೇರಣೆ. ಹಾಗಾದರೆ ಅದರ ಬೆಕ್ಕಿನ ಗುರಿ ಏನು? ಪೆಟ್ಟಿಗೆಯಿಂದ ಹೊರಬಂದು ಮೀನನ್ನು ಪಡೆಯುವುದು ಅದರ ಗುರಿಯಾಗಿತ್ತು. ಇನ್ನು ಅಡೆತಡೆಗಳು ಯಾವಪ್ಪ? ಪೆಟ್ಟಿಗೆ ಮತ್ತು ಹಲಗೆ. ಸೊ ನಮ್ಮೊಂದು ಯಾವುದೋ ಒಂದು ಏನೋ ಮಾಡಬೇಕಂತ ಹೊಂಟಾಗ ಖಂಡಿತ ಸುಲಭವಾಗಿರಲ್ಲ ದಾರಿ. ಯಾವುದೇ ವಿಷಯಗಳಾಗಿರ್ಬೋದು, ಎಲ್ರಿಗೂ ಆಗಿರಲ್ಲ, ಕೆಲವೊಂದು ಸಾರಿ ಆಗತ್ತೆ. ನಾವು ಬಯಸಿದ ಪಟ್ಟಣ ಸಿಕ್ಬಿಟ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಅಂತೆ, ಅಂದರೆ ಮೀನ್ಸ್ ವ್ಯಾಲ್ಯೂ ಇರಲ್ಲ ಮತ್ತು ಅದು ಅಷ್ಟು ಖುಷಿ ಕೊಡಲ್ಲ. ಸೊ ಹಾಗಾಗಿ ಗುರಿ ಅಥವಾ ಏನೇ ಇದ್ರೂ ಕೂಡ ಅದು ತುಂಬ ಅಡೆತಡೆಗಳಿಂದ ಇದ್ದರೂ ಕೂಡ ನಾವು ಏನು ಮಾಡಬೇಕಂದ್ರೆ ಆ ಗುರಿಯ ಕಡೆಗೆ ನಡಿಬೇಕು. ಅಂದರೆ ಅಡೆತಡೆಗಳೈತ್ಬಿಡಂತ ಆ ಬೆಕ್ಕು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರೆ ಅದಕ್ಕೆ ತನ್ನ ಹೊಟ್ಟೆಗೆ ಮೀನು ಸಿಗ್ತಿರಲಿಲ್ಲ. ಸೊ ಹಾಗಾಗಿ ಆಮೇಲೆ ಕ್ರಮರಹಿತ ಚಲನೆ ಅಂತ ಯಾವುದು ಬರುತ್ತೆ, ಪೆಟ್ಟಿಗೆಯಿಂದ ಹೊರಬರಲು ಬೆಕ್ಕು ತೋರಿದ ವಿವಿಧ ಚಲನೆಗಳನ್ನು ನಾವೇನಂತ ಕರಿತೀವಿ? ಕ್ರಮರಹಿತ ಚಲನೆ. ಅಂದರೆ ಕ್ರಮ ಸಹಿತ ಚಲನೆ ಅಂದರೆ ಸೀದಾ ಹೋಗೋದು, ಬಟನ್ ಒತ್ತೋದು, ಇದು ಕ್ರಮ ಸಹಿತ. ಕ್ರಮರಹಿತ ಅಂದರೆ ಹೆಂಗೆ ಬೇಕಾದಂಗೆ ಹಾರಾಡ್ಬಿಡ್ತದೆ, ಓಡಾಡ್ಬಿಡ್ತದೆ, ಅದನ್ನೇ ನಾವೆಂತ ಕರಿತೀವಿ? ಕ್ರಮರಹಿತ ಚಲನೆ ಅಂತ. ಇನ್ನು ಉಂಟಾಗಬಹುದಾದ ಯಶಸ್ಸು ಯಾವುದು? ಚಲನೆಯ ಫಲಿತಾಂಶ. ಹಾಗಾದರೆ ಏನಾಗಬೇಕಾಗ್ತದು? ಹೊರಗಡೆ ಬರಬೇಕಾಗಿತ್ತಾ, ಅಲ್ಲಿ ಹೋಗಿ ಸೀದಾ ಆ ಒಂದು ಆಯ್ಕೆಯನ್ನು ಅಥವಾ ಆ ಒಂದು ಗುರಿಯನ್ನು ಮುಟ್ಟಬೇಕಾಗಿತ್ತು, ಅದನ್ನೇ ನಾವೇನಂತ ಕರಿತೀವಿ? ಉಂಟಾಗಬಹುದಾದಂಥ ಯಶಸ್ಸು ಅಂತ ಕರಿತೀವಿ. ಇನ್ನು ಆಯ್ಕೆ, ಸರಿಯಾದ ವರ್ತನೆಯನ್ನು ಗುರುತಿಸಿಕೊಳ್ಳುವುದು ನಮ್ಮ ಆಯ್ಕೆ. ನಾವು ಎಷ್ಟೊಂದು ಪ್ರಯತ್ನವನ್ನು ಪಡ್ತೀವಿ, ಅದರಲ್ಲಿ ಯಾವುದು? ಸೊ ಆ ಮೀನನ್ನು ತಿನ್ನಲಿಕ್ಕೋಸ್ಕರ ಬೆಕ್ಕು ಏನು ಮಾಡ್ತದೆ, ಸುಮಾರು ಸರಿ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತಲ್ಲ, ಅದರಲ್ಲಿ ತನ್ನ ಸರಿಯಾದ ಆಯ್ಕೆ ಯಾವುದು? ನಾನು ಸೀದಾ ಹೋಗಿ ಈ ಅಗಳೆಯನ್ನು ಮುಟ್ಟಬೇಕು ಅಥವಾ ಈ ಬಟನನ್ನು ಟಚ್ ಮಾಡಬೇಕು ಅನ್ನೋದನ್ನು ಕೊನೆಗೆ ಅದು ಅರ್ಥ ಮಾಡ್ಕೊಂಡು ತನ್ನ ಆಯ್ಕೆಗೆ ಒಳಪಡಿಸ್ಕೊಂಡಾಗ ಆಮೇಲೆ ಏನಾಗುತ್ತೆ, ಸೀದಾ ಹೋಗೋದು, ಅದನ್ನು ಟಚ್ ಮಾಡೋದು, ಹೊರಗಡೆ ಬರೋದು, ತಿನ್ನೋದು. ಸೊ ಹೀಗೆ. ಇನ್ನು ನೆಲೆಗೊಳಿಸುವಿಕೆ ಅಥವಾ ಅಂದ್ರೇನು? ಸರಿಯಾದ ಅನುಕ್ರಿಯೆ ಪುನರಾವರ್ತನೆ. ಸೊ ಇದನ್ನ ಏನಾಗುತ್ತೆ ಅಂದರೆ ನಮ್ಮ ಜ್ಞಾನದೊಳಗೆ ಇರಬೇಕು ಅಥವಾ ಆ ವಿಷಯ ನಮಗೆ ಇರಬೇಕಂದ್ರೆ ಅದು ಪದೇ ಪದೇ ರಿಪೀಟ್ ಆಗುತ್ತೆ. ಆ ವ್ಯಕ್ತಿ ಈಗ ತಾಂಡೈಕರು ಆ ಇಗಳಿಯನ್ನು ತೆಗೆದು ಬೇರೆ ಏನೋ ಒಂದು ವ್ಯವಸ್ಥೆ ಮಾಡಿಬಿಟ್ನಂದ್ರೆ ಅದು ಹೋಗೋದು, ಆ ಇಗಳಿ ಬಡಿದು ಅದು ಓಪನ್ ಆಗದೇ ಇದ್ದಾಗ ಮತ್ತೇನಾಯ್ತು ಹೇಳು, ಅದನ್ನು ಬಿಡುತ್ತೆ, ಮತ್ತು ಬೇರೆ ಟ್ರೈ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಹೀಗೆ ಪುನರಾವರ್ತನೆ ಆಗುವಂತಹ ಪ್ರಕ್ರಿಯೆ ಏನಾದರೂ ಇತ್ತಪ್ಪ ಅಂದರೆ ಅದು ನಮ್ಮ ಮೆದುಳಿನಲ್ಲಿ ಅಥವಾ ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ. ಇದನ್ನೇ ಏನು ಮಾಡಿದರು ತಾಂಡೈಕ್ರವರು ತಮ್ಮ ಪ್ರಯೋಗದ ಮೂಲಕ ತಿಳಿಸಿದರು. ಸೊ ಈ ಪ್ರಯೋಗದ ಮೂಲಕ ತಾಂಡೈಕ್ರವರು ಏನು ಮಾಡಿದ್ರು ಅಂದರೆ ನಮಗೆ ಮುಖ್ಯವಾದ ಕಲಿಕೆಯ 3 ನಿಯಮಗಳನ್ನು ಕೊಟ್ಟು, ಒಂದು ಸಿದ್ಧತಾ ನಿಯಮ, ಪರಿಣಾಮ ನಿಯಮ ಮತ್ತು ಅಭ್ಯಾಸ ನಿಯಮ ಅಂತ. ಸೊ ಈ ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮಗಳು ಏನು ಹೇಳುತ್ತೆ? ಈ 3 ನಿಯಮಗಳು ಅತಿ ಮುಖ್ಯವಾದದ್ದು. ಪ್ರಶ್ನೆಗಳು ಕೂಡ ಹೌದು ಮತ್ತು ನಮ್ಮ ಜೀವನದಲ್ಲೂ ಆಗಿರ್ಬೋದು ಅಥವಾ ನಮ್ಮ ಬೋಧನಾ ವಿಷಯ ಸಂಬಂಧಿಸಿದಂಥ ಸಮಸ್ಯೆಗಳಿಗೂ ಕೂಡ ಆಗಿರ್ಬೋದು. ಸೊ ಯಾವುವು? ಒಂದನೇದು ಸಿದ್ಧತಾ ನಿಯಮ. ಈ ನಿಯಮ ಏನು ಮಾಡುತ್ತೆ? ಸಿದ್ಧತೆಯ ಬಗ್ಗೆ ಹೇಳ್ಕೊಡುತ್ತೆ. ಸಿಂಪಲ್ ಸಿದ್ಧತೆ. ನಾನು ಮೊನ್ನೆ ಲಾಸ್ಟ್ ಕ್ಲಾಸಲ್ಲೂ ಕೂಡ ನಾನು ಹೇಳಿದ್ದೀನಿ. ಏನಂದರೆ ಸಿದ್ಧತೆ ಅಂದರು ನಮ್ಮ ಆಂತರ್ಯದಲ್ಲಿ ಉಂಟಾಗುವಂತಹ ಒಂದು ಅಂಶಗಳಿಗೆ ಅಥವಾ ಮನೋಗತವಾದಂಥ ಅಂಶಗಳಿಗೆ ನಾವೇನಂತ ಕರಿತೀವಿ? ಸಿದ್ಧತೆ. ಕಲಿಕೆಯ ಕಡೆಗೆ ಕರೆದುಕೊಂಡು ಹೋಗಲಿಕ್ಕೆ ಮನೋಗತದಲ್ಲಿ ಅಥವಾ ಆಂತರ್ಯದಲ್ಲಿ ಉಂಟಾಗುವಂಥ ಒಂದು ಮನೋವೈಜ್ಞಾನಿಕ ಅಥವಾ ಮನೋಗತ ಅಂಶಗಳಿಗೆ ನಾವೇನಂತ ಕರಿತೀವಿ? ಸಿದ್ಧತೆ ಅಂತ ಕರಿತೀವಿ ಅಂತ ಹೇಳಿದೆ. ಸೊ ಅಂದರೆ ಏನಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಕಲಿಸ್ಬೇಕು ಅಂತ ಕಲಿಬೇಕು ಅನ್ನಲಿಕ್ಕೆ ಅವನು ಮೊದಲು ಸಿದ್ಧನಾಗಿರಬೇಕು. ಈಗ ಪ್ರಿಪೇರ್ ಮಾಡ್ಕೊಳ್ದೇನೆ ಯಾವುದೇ ಒಂದು ಎಕ್ಸಾಮ್ಗೆ ಹೋಗ್ತಾನೆ ಅಥವಾ ಎಕ್ಸಾಮಿಗೆ ಕರ್ಕೊಂಡೋಗಿ ಅವ್ನು ಕೂಡಿಸ್ತಾನೆ ಅಥವಾ ಅವನು ಎಕ್ಸಾಮ್ ಬರ್ಸಿಸ್ತಾನೆ ಅಂದರೆ ಅದು ಮೂರ್ಖತನ. ಅವನು ಅದಕ್ಕೆ ರೆಡಿ ಇರಬೇಕು.
ಅಥವಾ ನೀನು ಒಂದು ಕ್ಲಾಸಲ್ಲಿ ಕೂತ್ಕೊಂಡು ಪಾಠವನ್ನು ಮಾಡ್ತೀಯ ಅಂದರೆ ಆ ಮಕ್ಕಳು ಕೇಳಿಸ್ಕೊಳ್ಳಿಕ್ಕೆ ಅಥವಾ ಒಂದು ಶಿಕ್ಷಣವನ್ನು ಪಡೆದುಕೊಳ್ಳಿಕ್ಕೆ ಆ ವಿಷಯವನ್ನು ಗ್ರಹಿಸಿಕೊಳ್ಳಿಕ್ಕೆ ಸಿದ್ಧರಾಗಿರಬೇಕು. ಅದಕ್ಕೋಸ್ಕರ ನಿಮಗೆಲ್ಲ ಗೊತ್ತಿರ್ಬೋದು, ಬೋಧನೆಯನ್ನು ಪ್ರಾರಂಭಿಸೋಕ್ಕಿಂತ ಮುಂಚೆ ನಾವು ಸಿದ್ಧತಾ ಹಂತ ಅಂತ ಒಂದು ಮಾಡ್ತೀವಿ. ಯಾಕೆ ಅಂದರೆ ಮಕ್ಕಳನ್ನು ಕಲಿಕೆಯ ಕಡೆಗೆ ಕೊಂಡೊಯ್ಯಲು ಒಂದು ಪೂರ್ವಭಾವಿಯಾಗಿ ಅನೇಕ ಚಟುವಟಿಕೆಗಳು, ಪ್ರಶ್ನೆ ಕೇಳೋದು, ಹಾಡು ಹೇಳೋದು, ಕತೆ ಕೇಳೋದು ಅಥವಾ ಚಿತ್ರಗಳನ್ನು ತೋರಿಸೋದು, ಇದೆಲ್ಲ ಮಾಡೋದ್ರ ಮೂಲಕ ಅವರನ್ನು ಕಲಿಕೆಯ ಕಡೆಗೆ ಸಿದ್ಧತೆಗೊಳಿಸ್ತೇವೆ. ಸೊ ಹಾಗಾಗಿ ಇದರ ಸಿಂಪಲ್ ಆಗೇನಪ್ಪ ಅಂದ್ರೆ, ಒಂದು ಕಲಿಕೆಯನ್ನು ಆಗಬೇಕಾದ್ರೆ ಅಥವಾ ಆ ಕಲಿಕೆ ತೃಪ್ತಿಕರವಾಗಬೇಕಾದ್ರೆ ಆ ವ್ಯಕ್ತಿ, ಕಲಿಯುವಂಥ ವ್ಯಕ್ತಿ ಸಿದ್ಧನಾಗಿರಬೇಕು ಅಥವಾ ಪರಿಪಕ್ವನಾಗಿರಬೇಕು ಅಂತ ಹೇಳ್ತಾರೆ. ಪರಿಪಕ್ವತೆ ಅಂದ್ರೇನು ನಿಮಗೆಲ್ಲ ಗೊತ್ತೈತಿ. ಕಲಿಕೆಯ ಒಂದು ಸಿದ್ಧತೆಯನ್ನೇ ನಾವೇನಂತ ಕರಿತೀವಿ, ಪೂರ್ವಭಾವಿಯಾದ ಕಲಿಕೆಯ ಮೇಲೆ ಅಥವಾ ಕಲಿಕೆಗೋಸ್ಕರ ಪೂರ್ವಭಾವಿಯಾದಂಥ ಸಿದ್ಧತೆಯನ್ನೇ ನಾವೇನಂತ ಕರಿತೀವಿ, ಪಕ್ವತೆ ಅಂತ ಕರಿತೀವಿ. ಅಂದ್ರೇನು, ಈಗ ಒಂದೇ ಮಗು ಅದು ದೈಹಿಕವಾಗಿ ಆಗಿರ್ಬೋದು ಮತ್ತು ಮಾನಸಿಕವಾಗಿಯೂ ಕೂಡ ಆಗಿರ್ಬೋದು, ಬೌದ್ಧಿಕವಾಗಿಯೂ ಕೂಡ ಆಗಿರ್ಬೋದು. ಈಗ 1ನೇ ಕ್ಲಾಸಿಗೆ ಬರಬೇಕಂದ್ರೆ 6 ವರ್ಷ ಅಂತ ಯಾಕೆ ಮಾಡಿದರು? ಯಾಕಂದರೆ 6 ವರ್ಷಕ್ಕೆ ಮಗುವಿನ ಒಂದು ಬೌದ್ಧಿಕ ಸ್ನಾಯುಗಳು ಹೆಚ್ಚು ಕ್ರಿಯಾಶೀಲವಾಗಿರ್ತವೆ ಮತ್ತು ಹೆಚ್ಚು ಪದ ಸಂಪತ್ತನ್ನು ಹೊಂದಿರ್ತಾನೆ. ಮತ್ತು ಇನ್ನೊಂದು ದೈಹಿಕವಾಗಿಯೂ ಕೂಡ ಮಗು ಏನಾಗಿರ್ತಂದ್ರೆ ತನ್ನ ಒಂದು ಸಂವೇದನಾ ಗತಿಶೀಲನಾ ಚಟುವಟಿಕೆಗಳ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾನೆ ಮತ್ತು ತನ್ನದೇ ಆದಂಥ ಗತಿಶೀಲನಾ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾನೆ ಅಂತ. ಅದೇ ನೀನು 3 ವರ್ಷದ ಮಗುನ 1ನೇ ಕ್ಲಾಸಿಗೆ ತಂದು ಕೂಡಿಸಿಬಿಟ್ರೆ ಏನಾಗುತ್ತೆ ಅಂದರೆ ಆ ಮಗುಗೆ ಬೌದ್ಧಿಕವಾಗಿ ಕೂಡ ಸದೃಢತೆ ಇರಲ್ಲ. ಹೇಗೆ? ಫಾರ್ ಎಕ್ಸಾಂಪಲ್, ಈಗ ಮಗುಗೆ ತನ್ನ ಒಂದು ಮಲಮೂತ್ರ ವಿಸರ್ಜನೆಗಳ ಮೇಲೆ ನಿಯಂತ್ರಣ ಇರೋದಿಲ್ಲ ಮತ್ತು ಹೆಚ್ಚು ಸಮಯವನ್ನು ತಡೆದುಕೊಳ್ಳೋಕ್ಕಾಗಲ್ಲ, ಆಮೇಲೆ ಹೆಚ್ಚು ಮಾತಾಡ್ಲಿಕ್ಕೆ ಬರಲ್ಲ. ಸೊ ಇಂಥ ಮಗುವನ್ನು ನೀನು 1ನೇ ಕ್ಲಾಸಿಗೆ ಕರ್ಕೊಂಬಂದು ಕುಂದಿಸ್ಕೊಂಡು ನೀನು 1ನೇ ಕ್ಲಾಸ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಬೋಧಿಸ್ಲಿಕ್ಕೆ ಹೋದರೆ ಅದು ತಪ್ಪು. ಯಾಕಂದರೆ ಅಲ್ಲಿ ಪರಿಪಕ್ವತೆ ಉಂಟಾಗಿಲ್ಲ. ಸೊ ಹಾಗಾಗಿ ಪರಿಪಕ್ವತೆ ಉಂಟಾದಂಥ ಅಥವಾ ಸಿದ್ಧಗೊಂಡಂಥ ಮಗುವಿಗೆ ನಾವೇನು ಮಾಡಬೇಕಂದ್ರೆ ಕಲಿಕೆಯನ್ನು ಮಾಡಬೇಕು ಅಥವಾ ಕಲಿಸ್ಬೇಕು ಅಂತ ಏನು ಮಾಡಿದರು, ತಾಂಡೈಕರು ತಮ್ಮ ಮೊದಲ ಸಿದ್ಧಾಂತ ನಿಯಮ ಅಥವಾ ಸಿದ್ಧತಾ ನಿಯಮದ ಮೂಲಕ ನಮಗೆ ತಿಳಿಸಿದರು. ಇನ್ನು 2ನೇದು ಅಭ್ಯಾಸ ನಿಯಮ. ಏನಿದು ಅಭ್ಯಾಸ ನಿಯಮ? ಇಂಗ್ಲೀಷ್ನಲ್ಲಿ ಒಂದು ಮಾತಿದೇನು, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಅಂದರೆ ಹೆಚ್ಚು ನೀನು ಅಭ್ಯಾಸ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದರೆ ನೀನು ಯಶಸ್ವಿಯುತವಾದಂತಹ ಒಂದು ಫಲವನ್ನು ಪಡಿಬಹುದು ಅಂತ. ಸೊ ಹಾಗಾಗಿ ಅಭ್ಯಾಸ ನಿಯಮ ಕೂಡ ಅದನ್ನೇ ಹೇಳುತ್ತೆ. ಈಗ ಸಿದ್ಧನಾಗಿದ್ದ ಅವ್ನು ನೀನು ಕಲಿಸಿದಿ ಕೈ ಬಿಟ್ಟು ಮುಗೀತು, ಅಷ್ಟಾದರೆ ನಡೆಯಲ್ಲ. ಆ ಕಲಿತಂಥ ವಿಷಯ ಪದೇ ಪದೇ ಪುನರಾವರ್ತನೆಗೊಳಪಟ್ಟಾಗ ಅಥವಾ ಪದೇ ಪದೇ ಅಭ್ಯಾಸಕ್ಕೆ ಒಳಪಟ್ಟಾಗ ಏನಾಗುತ್ತೆ ಅಂದ್ರೆ ಅದು ನಮ್ಮ ಮನಸ್ಸಿನಲ್ಲಿ ದೃಢವಾಗುತ್ತೆ. ಉದಾಹರಣೆಗೆ ಈಗ ಮಗ್ಗಿ ಕಲಿಯೋದಾಗಿರ್ಬೋದು, ಈಜೋದಾಗಿರ್ಬೋದು, ಬೈಸಿಕಲ್ ಆಗಿರ್ಬೋದು, ಸವಾರಿ ಆಗಿರ್ಬೋದು, ಓದೋದು, ಬರೆಯೋದು, ಇವೆಲ್ಲ ಕೌಶಲ್ಯಗಳು ಪ್ರಾಥಮಿಕ ಹಂತದಲ್ಲಿ ಏನಾಗುತ್ತೆ ಅಂದರೆ ಹೆಚ್ಚು ಅಭ್ಯಾಸಕ್ಕೆ ಒಳಪಡಿಸ್ಬೇಕು. ಈಗ ಸ್ಪೆಷಲಿ ಮಗ್ಗಿಯನ್ನು ನೀವು ಸ್ಟಾರ್ಟಿಂಗಲ್ಲಿ ನಿಮಗೆ ಗೊತ್ತಿರ್ಬೋದು, ಪದೇ ಪದೇ ಬೆಳಗ್ಗೆ ಎದ್ದ ತಕ್ಷಣ 2 4 ಅಂತ ಹೀಗೆ ಪದೇ ಪದೇ ನೀವು ಟೇಬಲ್ಸ್ಗಳನ್ನು ಬಹ್ಯಾಟ್ ಆಗ್ತಿದ್ರಿ. ಯಾಕಂದರೆ ನಾನು ಪದೇ ಅಭ್ಯಾಸ ಮಾಡಿದರೆ ಮಾತ್ರ ಏನಾಗುತ್ತೆ ಅಂದರೆ ಅದು ನನ್ನ ಮೆದುಳಿನಲ್ಲಿ ರಿಜಿಸ್ಟರ್ ಆಗುತ್ತೆ, ನನಗೆ ಅದು ನೆನಪಿಗೊಳ್ಳಿಕ್ಕೆ ಸಾಧ್ಯ. ಕಂಠಪಾಠ ಮಾಡೋದು ಯಾಕಂದರೆ ಅದೇ ಕಾರಣಕ್ಕೋಸ್ಕರ. ಕಂಠಪಾಠನೂ ಕೂಡ ಅಭ್ಯಾಸ ನಿಯಮದ ಒಂದು ವಿಧಾನ ಅಥವಾ ಒಂದು ಅಂಶ ಅಂತಲೇ ಹೇಳ್ಬೋದು. ಸೊ ನಾವು ಹೀಗೆ ಪದೇ ಮಾಡ್ತಾ ಇರೋದ್ರಿಂದ, ಅಭ್ಯಾಸವನ್ನು ಪದೇ ರಿಪೀಟ್ ಮಾಡ್ತಾ ಇರೋದ್ರಿಂದ ಒಂದು ವಿಷಯ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ನೆನಪಿನಲ್ಲಿ ಹೆಚ್ಚು ಕಾಲ ಉಳಿಯುತ್ತೆ. ಅದು ಚಟುವಟಿಕೆಗಳು, ಕೌಶಲ್ಯಗಳಾಗಿರ್ಬೋದು ಅಥವಾ ನಮ್ಮ ವಿದ್ಯಾಭ್ಯಾಸ ಬೌದ್ಧಿಕ ಅಂಶಗಳು ಕೂಡ ಆಗಿರ್ಬೋದು. ಸೊ ಈ ಒಂದು ಅಭ್ಯಾಸ ನಿಯಮವನ್ನು ನಾವು ಮುಖ್ಯವಾಗಿ ಮತ್ತೇನು ಮಾಡ್ತೇವೆ ಅಂದರೆ 2 ವಿಧಗಳನ್ನಾಗಿ ಮಾಡ್ತೀವಿ. ಯಾವುದು? ಉಪಯೋಗ ನಿಯಮ ಮತ್ತು ಅನುಪಯುಕ್ತ ನಿಯಮ. ಏನಿದು ಉಪಯೋಗ ನಿಯಮ? ಸೊ ಉಪಯೋಗ ನಿಯಮ ಅಂದರೆ ಏನು ಗೊತ್ತಾ? ಆ ಒಂದು ಕಲಿತಂಥ ವಿಷಯ ನಮ್ಮ ಜೀವನದಲ್ಲಿ ಹೆಚ್ಚು ಬಳಕೆಗೆ ಒಳಪಡುವಂತಹ ಮತ್ತು ಹೆಚ್ಚು ಬಾರಿ ಸಿಗುವಂಥದ್ದಾಗಿರ್ಬೇಕಾ. ಈಗ ಅವನೇನು ಮಾಡ್ದ ಅಂದರೆ ಒಂದು ಸರಿ ವಿಮಾನ ಓಡಿಸೋದು ಕಲಿತ ಅಥವಾ ವಿಮಾನವನ್ನು ಹಾರಿಸುವಂಥ ಶಿಕ್ಷಣವನ್ನು ಪಡೆದುಕೊಂಡ, ಓಕೆನಾ. ಅದಾದಮೇಲೆ ಅವ್ನು ಸೀದಾ ತೊಗೊಂಡು ಬಂದು ನೀವೇನು ಮಾಡಿದ್ರಿ ಅಂದ್ರೆ ಲಾರಿ ಓಡಲಿಕ್ಕೋ ಅಥವಾ ಬಸ್ ಓಡಲಿಕ್ಕೋ ತಂದು ಹಾಕಿದ್ರಿ. ಸೊ ಈಗ ಅವನು ವಿಮಾನವನ್ನು ಬಿಟ್ಟು ಇಲ್ಲಿ ಲಾರಿ ಓಡಿಸ್ಲಿಕ್ಕೆ ಶುರು ಮಾಡಿದ. ಸೊ ಲಾರಿ ಓಡಿಸ್ತಾ ಕೊನೆಗೊಂದಿನ ಏನೋ ಮತ್ತು ವಾಪಸ್ ವಿಮಾನ ಓಡಿಸ್ಲಿಕ್ಕೆ ಕರ್ಕೊಂಡು ಹೋದರೆ ಅವ್ನು ವಿಮಾನ ಓಡಿಸ್ಲಿಕ್ಕೆ ಬರಲ್ಲ. ಯಾಕಂದರೆ ಅಲ್ಲಿ ಅವನೇನಾಯಿತು, ವಿಮಾನ ಓಡಿಸುವಂಥ ಶಿಕ್ಷಣ ಇಲ್ಲಿ ಉಪಯೋಗಕ್ಕೆ ಬರಲಿಲ್ಲ ಅವನಿಗೆ, ಹೌದಾ. ಸೊ ವಿಮಾನ ಓಡಿಸುವಂಥ ಶಿಕ್ಷಣ ಇಲ್ಲಿ ಉಪಯೋಗಕ್ಕೆ ಬರದೇ ಇದ್ದಾಗ ಏನಾಗುತ್ತೆ ಅಂದರೆ ಅದು ಅನುಪಯುಕ್ತವಾಗಿಬಿಡ್ತು. ಆ ಅನುಪಯುಕ್ತ ಶಿಕ್ಷಣದಿಂದ ಏನಾಗುತ್ತೆ ಅಂದರೆ ಆ ಒಂದು ಕಲಿಕೆ ಅಳಿಸಿ ಹೋಗ್ಬೋದು. ಅದನ್ನೇ ನಾವೇನಂತ ಅನುಪಯುಕ್ತ ನಿಯಮ ಅಂತ ಕರಿತೀವಿ. ಇನ್ನೊಂದು
ಫಸ್ಟ್ ಒಂದನೇದು ಉಪಯೋಗ ನಿಯಮ ಅಂದರೆ ಹೆಚ್ಚು ನಾವು ಉಪಯೋಗಕ್ಕೆ ಒಳಪಡಿಸ್ಬೇಕು. ಈಗ ಗಣಿತವನ್ನು ನಾವು ಕಲಿತಂಥ ವಿದ್ಯಾರ್ಥಿ ಹೊರಗಡೆ ನಿತ್ಯ ಜೀವನದಲ್ಲಿ ಅದನ್ನು ಬಳಸ್ತಾ ಹೋದಂತೆ, ಅಂದರೆ ಗಣಿತದಲ್ಲಿ ಹೆಚ್ಚು ಶಾಣೆ ಇದ್ದಂಥ ವ್ಯಕ್ತಿನ ನೀವು ಬರೀ ಪುಸ್ತಕಕ್ಕೆ ಸೀಮಿತ ಒಳಪಡಿಸಿ ಅವನು ಹೊರಗಡೆ ಪ್ರಪಂಚದಲ್ಲಿ ಎಲ್ಲೂ ಸಾಂದರ್ಭಿಕವಾದಂಥ ವಿಚಾರಗಳೆಲ್ಲ ಮಾರ್ಕೆಟ್ಗಳಿಗೂ ಅಥವಾ ಅಂಗಡಿಗಳಿಗೂ ಕಳಿಸ್ತೇ ಹೋದರೆ ಅದು ಶಿಕ್ಷಣ ಏನಾಗುತ್ತೆ ಅಂದರೆ ಅನುಪಯುಕ್ತವಾಗುತ್ತೆ. ಅದನ್ನೇ ನೀವು ಹೆಚ್ಚು ಆ ಮಗುವಿಗೆ ಏನು ಮಾಡಬೇಕಂದ್ರೆ ಕಲಿಸಿದಂಥ ವಿಷಯಗಳ ಆಧಾರದ ಮೇಲೆ ನೈಜ ಸನ್ನಿವೇಶಗಳನ್ನು ಕೂಡ ನಾವು ಸೃಷ್ಟಿ ಮಾಡಿ ಕೊಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ಅದು ಉಪಯೋಗಕ್ಕೆ ಒಳಪಡುತ್ತೆ ಆ ಕಲಿಕೆ. ಈಗ ತೂಕದ ಬಗ್ಗೆ ನಾವು ಪಾಠ ಮಾಡಿದ್ದೀವಿ ಅಂದರೆ ಆ ತೂಕದ ಬಗ್ಗೆ ಪರಿಕಲ್ಪನೆ ಮೂಡಬೇಕಂದ್ರೆ ಮಗುಗೆ ಉಪಯೋಗ ಆಗಬೇಕು ಅದು ಕಲ್ತಿದ್ದು. ಕೆ ಜಿ ಅಂದರೆ ಎಷ್ಟು, ಅರ್ಧ ಕೆ ಜಿ ಅಂದರೆ ಎಷ್ಟು, ಆಮೇಲೆ ಗ್ರಾಮ್ಗಳೇನು, ಆಮೇಲೆ ತೂಕದ ಕಲ್ಲುಗಳು ಎಷ್ಟಿರ್ತವೆ ಮತ್ತು ಯಾವ್ಯಾವ ಇರ್ತವೆ ಅನ್ನೋದ್ರ ಬಗ್ಗೆ ಪರಿಕಲ್ಪನೆ ಮೂಡಿದಾಗ ಆ ಮಗು ಏನು ಮಾಡುತ್ತೆ ಅಂದರೆ ಸಂತೆ ಅಥವಾ ಮಾರ್ಕೆಟಲ್ಲಿ ಉಪಯೋಗಕ್ಕೆ ಒಳಪಡುತ್ತದೆ. ಯಾಕಂದರೆ ಈಗ 1000 ಗ್ರಾಮ್ಗಳು ಸೇರಿ 1 ಕೆ ಜಿ ಅಂತ ಮಗುವಿಗೆ ನೆನಪದಲ್ಲಿ ಇತ್ತಪ್ಪ ಅಂದರೆ ಅರ್ಧ ಕೆ ಜಿ ತೊಗೊಂಡಾಗ ಅಲ್ಲಿ ಒಂದು ಮಷೀನಲ್ಲಿ 500 ಅಂತ ಬಂದ ತಕ್ಷಣ ಆ ಮಗು ಏನಾಗುತ್ತೆ ಅಂದರೆ ಅದು ಅರ್ಧ ಕೆ ಜಿ ಅಂತ ಮೈಂಡ್ನಲ್ಲಿ ರಿಜಿಸ್ಟರ್ ಆಗುತ್ತೆ ಅಥವಾ ಅದು ಉಪಯೋಗಕ್ಕೆ ಒಳಪಡುತ್ತೆ. ಹೀಗೆ ಕಲಿತಂಥ ವಿಷಯ ಏನಾಗುತ್ತಪ್ಪ ಅಂದ್ರೆ ಅನೇಕ ಬಾರಿ ಉಪಯೋಗಕ್ಕೆ ಒಳಪಟ್ಟಾಗ ಆ ವಿಷಯ ಅಥವಾ ಕಲಿಕೆ ಏನಾಗುತ್ತೆ ಹೆಚ್ಚು ಕಾಲ ನಮ್ಮೊಳಗೇ ಅಥವಾ ನಮ್ಮಲ್ಲಿ ದೀರ್ಘಕಾಲ ಕಲಿಕೆ ಏನಾಗುತ್ತೆ ಅಂದರೆ ತೃಪ್ತಿಕರವಾಗುತ್ತೆ ಮತ್ತು ಹೆಚ್ಚು ಪರಿಣಾಮಕಾರಿಯಾದಂಥ ಕಲಿಕೆ ಉಂಟಾಗುತ್ತೆ. ಹಾಗಾಗಿ ಅದರ ಆಧಾರದ ಮೇಲೆ ಉಪಯೋಗದ ನಿಯಮ ಮತ್ತು ಅನುಪಯುಕ್ತ ನಿಯಮ ಅಂತ 2 ಮಾಡಿದರು. ಇನ್ನು ಈ ಅಭ್ಯಾಸ ನಿಯಮವನ್ನು ನಾನು ಆಗಲೇ ಹೇಳಿದಾಗೆ ಮೊದಲೇ ಹೇಳಿಬಿಟ್ಟೇನೆ, ನಮ್ಮಲ್ಲಿ ಒಂದು ನಿಯಮ ಅಥವಾ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡದಲ್ಲಿ ಅನೇಕ ಪದಗಳನ್ನು ಹೊಸ ಪಠ್ಯಪುಸ್ತಕಗಳು ಬಂದಾಗ ಅಥವಾ ಬೇರೆ ಬೇರೆ ಲೇಖಕರು ಅಥವಾ ಬೇರೆ ಬೇರೆ ಮನೋವಿಜ್ಞಾನದ ತಜ್ಞರು ಏನು ಮಾಡ್ತಾರೆ ಬೇರೆ ಬೇರೆ ಪದಗಳನ್ನು ಬಳಸಿ ಪುಸ್ತಕಗಳನ್ನು ಬರೀತಾರೆ. ಹಾಗಾಗಿ ಕೆಲವೊಂದು ಸಾರಿ ಎಲ್ಲ ಪುಸ್ತಕಗಳ ಆಕಾರಗಳನ್ನು ಪ್ರಶ್ನೆ ತೆಗೆಯುವಂಥವರು ಅಥವಾ ಈ ಪ್ರಶ್ನೆ ಮಾಲಿಕೆಗಳನ್ನು ರೆಡಿ ಮಾಡುವಂಥವರು ತಜ್ಞರು ಏನು ಮಾಡ್ತಾರೆ ಅಂದರೆ ಎಲ್ಲ ಪುಸ್ತಕಗಳನ್ನು ಕೂಡ ಪರಿಶೀಲನೆ ಮಾಡಿ ಕೆಲವೊಂದು ಸಾರಿ ಆ ಬೇರೆ ಬೇರೆ ಪುಸ್ತಕಗಳ ಪದಗಳನ್ನು ಕೂಡ ತೊಗೊಂಡಿರ್ತಾರೆ. ಹಾಗಾಗಿ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ ಪದಗಳು ಯಾವ್ಯಾವ ಇರ್ಬೋದು ಅನ್ನೋದನ್ನು ಸ್ವಲ್ಪ ನೋಡ್ಬೋದು. ಅದಕ್ಕೆ ಇನ್ನೊಂದು ಸಿಂಪಲ್ ಮೆಥಡ್ ಹೇಳ್ಬಿಟ್ಟೆ, ನೀವು ಗೇಮ್ ಮಾಡಿರಿ, ಅದರ ಪಕ್ಕದಲ್ಲಿ ಇಂಗ್ಲೀಷ್ ವರ್ಷನ್ನು ಏನು ಸಿಕ್ಕರೆ ಅದು ಒಂದು ಸಾರಿ ನೋಡೋದು ಬೆಟರ್. ಸೊ ಏನು ಇದಕ್ಕೆ ಯಾವುದು ಅಭ್ಯಾಸ ನಿಯಮಕ್ಕೆ ಏನಂತ ಕರೀತಾರೆ ಅಂದ್ರೆ ಗತಿ ಸಾಮೀಪ್ಯ ನಿಯಮ ಅಂತ ಕೂಡ ಕರೀತಾರೆ. ಇನ್ನು ಪುನರಾವರ್ತನೆ ನಿಯಮ ಅಂತ ಕೂಡ ಪುನರಾವರ್ತನೆ ಅನ್ನೋದು ನಮಗೆ ಗೊತ್ತಾಗುತ್ತೆ, ಅಭ್ಯಾಸ ಮತ್ತು ಪುನರಾವರ್ತನೆ. ಇದು ಗತಿ ಸಾಮೀಪ್ಯ ಅನ್ನೋ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಸೊ ಅದನ್ನ ಸ್ವಲ್ಪ ನೆನ್ಪಿಟ್ಕೊಳ್ರಿ. ಇನ್ನು ಇನ್ನೊಂದು ತಾಂಡಾಯಿಕರವರ ಒಂದು ಸಿದ್ಧಾಂತಗಳಲ್ಲಿ ಬರುತ್ತೆ, ಇದೇನು ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ, ಈ ಪ್ರಶ್ನೆ ಆಗಿತ್ತು ಹಿಂದಿನ TET ಅಥವಾ GPSTRಗಳಲ್ಲಿ ಆಗಿತ್ತು, ಏನು ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ಪ್ರಮಾದಗಳ ಸಂಖ್ಯೆ ಏನಾಗುತ್ತೆ ಕಡಿಮೆ ಆಗುತ್ತೆ. ನಾವು ಹೆಚ್ಚು ಪ್ರಯತ್ನ ಮಾಡ್ತಾ ಹೋದಂಗೆ ನಮ್ಮಿಂದ ಆಗುವಂಥ ತಪ್ಪುಗಳ ಸಂಖ್ಯೆ ಏನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದನ್ನೇ ಏನಂತ ಹೇಳಿದ್ರೆ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ಪ್ರಮಾದಗಳ ಸಂಖ್ಯೆ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ. ಸೊ ಇದು ನಮ್ಗೆ ನೆನಪಿರಲಿ. ಇದು ಸಿಂಪಲ್ ಆಗಿದ್ದರೂ ಕೂಡ ನಾವು ಪ್ರಶ್ನೆ ಪರೀಕ್ಷೆಗಳಲ್ಲಿ ಗೊಂದಲಕ್ಕೆ ಈಡಾಗಿ ನಾವು ತಪ್ಪುತ್ತರಗಳನ್ನು ಹಾಕುವಂಥ ಸಂದರ್ಭ ಇರುತ್ತೆ. ಕೊಟ್ಟಂಥ ಹೇಳಿಕೆಯಲ್ಲಿ ಯಾವುದು ಸರಿ ಅಥವಾ ಅಂತ ಕೇಳಿರ್ತಾರೆ, ಅದರಲ್ಲಿ ಕೊಟ್ಟಿರ್ತಾರೆ ಏನು ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ಪ್ರಮಾದಗಳ ಸಂಖ್ಯೆ ಹೆಚ್ಚಾಗುತ್ತದೆ, ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ಪ್ರಮಾದಗಳ ಸಂಖ್ಯೆ ಕಡಿಮೆ ಆಗುತ್ತದೆ, ಪ್ರಯತ್ನಗಳ ಸಂಖ್ಯೆ ಮತ್ತು ಪ್ರಮಾದಗಳ ಸಂಖ್ಯೆ ಸಮನಾಗಿರುತ್ತದೆ, ಮೇಲಿನ ಯಾವುದೂ ಅಲ್ಲ. ಸೊ ಅದರಲ್ಲಿ ಸರಿಯಾದ ಯಾವುದು ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ಪ್ರಮಾದಗಳ ಸಂಖ್ಯೆ ಕಡಿಮೆ ಆಗುತ್ತದೆ. ಸೊ ಇನ್ನು ನೆಕ್ಸ್ಟ್ ಬರುವಂಥ 3ನೇ ನಿಯಮ ಯಾವುದಪ್ಪ ಅಂದ್ರೆ ಪರಿಣಾಮ ನಿಯಮ. ಏನಿದು ಪರಿಣಾಮ ನಿಯಮ? ನಿಮ್ಗೆ ಆಗಲೇ ನಾನು ಉಪಯೋಗ ಮತ್ತು ಅನುಪಯುಕ್ತದಲ್ಲಿ ಹೇಳುವಾಗಲೇ ಹೇಳಿದೆ, ನಾವು ಯಾವುದಾದ್ರೂ ಉದ್ದೀಪನ ಮತ್ತು ಅನುಕ್ರಿಯೆಗಳ ನಡುವೆ ಏನಾಗಬೇಕಂದ್ರೆ ತೃಪ್ತಿದಾಯಕ ಅನುಭವಗಳಿಂದ ಕೂಡಿರಬೇಕು. ನಾನು ಆಗಲೇ ಹೇಳಿದೆ, ಈಗ ಬೆಕ್ಕು ಅಷ್ಟೆಲ್ಲ ಪೆಟ್ಟಿಗೆಯಲ್ಲಿ ಓಡಾಡಿ ಹಾರಾಡಿ ಇಗಳಿಂದ ಹೊರಗಡೆ ಬಂದಾಗ ಆ ಬೆಕ್ಕು ಹೊರಗಡೆ ಬಂದ ತಕ್ಷಣ ಹೊರಗಡೆ ಇಟ್ಟಿರೋದು ಮೀನಲ್ಲ, ಅದ್ರ ಬದಲಿ ಮೀನಿನ ಚಿತ್ರ ಇರುವಂಥ ಗೊಂಬೆ ಆಗಿತ್ತಂದರೆ ಏನು ಮಾಡ್ಲಿಕ್ಕೆ ಸಾಧ್ಯ? ಅದು ಅಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು ಅದಕ್ಕೆ ತೃಪ್ತಿ ಸಿಗ್ತಾ ಕಲಿಕೆ ಆಗುತ್ತಾ? ಇಲ್ಲ. ಸೊ ಅದು ಮತ್ತೊಮ್ಮೆ ಸೆಕೆಂಡ್ ಟೈಮ್ ನೀವು ಅದು ಮಾಡಿದಾಗ ಅದು ಹೊರಗಡೆ ಬರಲಿಕ್ಕೆ ಯೋಚನೆಯೂ ಮಾಡಲ್ಲ. ಸೊ ಇದನ್ನೇ ಏನಂತ ಕರಿತೀವಿ ಅಂದರೆ ನಾವು ಮಾಡುವಂಥ ಕೆಲಸಗಳಿಗೆ ಅಥವಾ ನಾವು ಮಾಡುವಂತಹ ಕಲಿಕೆ ಅಥವಾ ನಾವು ಮಾಡುವಂಥ ಒಂದು ಪ್ರಯೋಗ ಅಥವಾ ವಾಟ್ ಎವರ್ ಏನೋ ಒಂದು ಪ್ರಕ್ರಿಯೆಗಳಿಗೆ ಉತ್ತಮವಾದಂಥ ತೃಪ್ತಿದಾಯಕವಾದಂತಹ ಅನುಕ್ರಿಯೆಗಳು ಸಿಗಬೇಕು ಅಥವಾ ತೃಪ್ತಿದಾಯಕವಾದ ಪುನರ್ಬಲನ ಸಿಗಬೇಕು. ಅದನ್ನೇ ಏನಂತ ಕರಿತಾರೆ ಅಂದರೆ ಪರಿಣಾಮ ನಿಯಮ ಅಂತ ಕರಿತಾರೆ. ಈಗ ನಾನು ಹೆಚ್ಚು ಕೂತ್ಕೊಂಡು ಓದ್ತಾ ಇದ್ದೇನೆ ಅಂದರೆ ನಾಳೆ ನನಗೆ ಎಕ್ಸಾಮಲ್ಲಿ ಒಂದು ಉತ್ತಮವಾದ ಅಂಕಗಳು ಬಂದಾಗ ತೃಪ್ತಿ ಕೊಡುತ್ತೆ.
ಅಥವಾ ನಿಮ್ಮ ಶಾಲೆಯಲ್ಲಿ ಮಕ್ಕಳೆಲ್ಲರೂ ಪರೀಕ್ಷೆಗಳನ್ನು ಬರೆದಾಗ ನಾವೇನು ಮಾಡಬೇಕಂದ್ರೆ ಪ್ರಶಸ್ತಿಗಳನ್ನು ನೀಡುವುದರ ಮೂಲಕ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಮಕ್ಕಳಿಗೆ ನಾವು ಏನು ಮಾಡಬೇಕಂದ್ರೆ ಉತ್ತೇಜನವನ್ನು ನೀಡಬೇಕು ಮತ್ತು ಓದುವಂಥ ಮಕ್ಕಳಿಗೆ ಕೂಡ ನಾನು ನೆಕ್ಸ್ಟ್ ಟೈಮ್ ಓದಿ ಪ್ರಶಸ್ತಿಯನ್ನು ತೊಗೊಳ್ಬೇಕು ಅಥವಾ ಏನಾದರೂ ಗಿಫ್ಟ್ ಕೊಡ್ತಾರೆ ನಮ್ಮ ಸರ್ ಪೆನ್ಸಿಲ್ ಏನಾದರೂ ಕೊಡ್ತಾರೆ ಅಂತ ಮಕ್ಕಳಿಗೆ ಅನಿಸ್ದಾಗ ಮಕ್ಕಳು ಏನು ಮಾಡ್ತಾರೆ ಅಂದರೆ ಹೆಚ್ಚು ಪ್ರಯತ್ನವನ್ನು ಪಡ್ತಾರೆ. ಅಂದರೆ ನಮಗೆ ಏನಾಗಬೇಕಂದ್ರೆ ಒಂದು ಯಾವುದೇ ಒಂದು ವಿಷಯಕ್ಕೆ ತೃಪ್ತಿದಾಯಕವಾದಂಥ ಅನುಭವಗಳಿಂದ ಕೂಡಿದಂತಹ ಒಂದು ಸಂಪರ್ಕವನ್ನು ಏರ್ಪಡಿಸಬೇಕು. ಅಂದಾಗ ಮಾತ್ರ ಏನಾಗುತ್ತೆ ಅಂದರೆ ನಮ್ಮಲ್ಲಿರುವಂತಹ ಶಕ್ತಿ ಹೆಚ್ಚು ಒಂದು ತೃಪ್ತಿದಾಯಕವಾದ ಹೆಚ್ಚು ಕಲಿಕೆ ಉಂಟಾಗಿ. ಇಲ್ಲಾಂದರೆ ಏನಾಗುತ್ತೆ ಹೇಳಿ, ಅದು ಆ ಒಂದು ಶಕ್ತಿ ಅಥವಾ ಏನಾಗುತ್ತಂದರೆ ಆ ಒಂದು ನೆನಪಿನ ಶಕ್ತಿ ಅಥವಾ ಕಲಿಕಾ ಶಕ್ತಿ ಏನಾಗುತ್ತಂದರೆ ಕ್ಷೀಣಿಸ್ತಾ ಹೋಗುತ್ತೆ ಅತೃಪ್ತಿಕಾರಕವಾದಂತಹ ಸಂಪರ್ಕ ಏರ್ಪಟ್ಟಾಗ. ಹಾಗಾಗಿ ಒಂದು ಕಲಿಕೆ ಹೆಂಗಿರಬೇಕಂದ್ರೆ ತುಂಬ ತೃಪ್ತಿದಾಯಕವಾದಂಥ ಅನುಭವವನ್ನು ಕೊಡಬೇಕು ಅಥವಾ ಒಂದು ಪರಿಣಾಮವನ್ನು ಉಂಟು ಮಾಡುವ ಹಾಗಿರಬೇಕು. ನಿರರ್ಥಕವಾದಂಥ ಕಲಿಕೆ ಉಂಟಾಗಬಾರ್ದು. ಸೊ ಇನ್ನು ಪರಿಣಾಮ ನಿಯಮವನ್ನು ಪುನರ್ಬಲನ ನಿಯಮ ಅಂತ ಕೂಡ ಕರೀತಾರೆ. ಸೊ ಹೀಗೆ 3 ನಿಯಮಗಳ ಬಗ್ಗೆ ನಾವು ತಿಳ್ಕೊಂಡು, ಯಾವುದ್ಯಾವುದು ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮ. ಇನ್ನು ಕಲಿಕೆಯ ನಿಯಮಗಳ ಜೊತೆಗೆ ಇವ್ರು ಏನು ಮಾಡಿದ್ರು ಅಂದ್ರೆ ಮತ್ತೆ ಕೆಲವೊಂದಿಷ್ಟು ಪೂರಕ ನಿಯಮಗಳನ್ನು ಕೊಟ್ಟರು. ಯಾವುದು? ಬಹು ಅನುಕ್ರಿಯೆಯ ತತ್ವವನ್ನು ಕೊಟ್ಟರು, ಮನಸ್ಥಿತಿಯ ತತ್ವವನ್ನು ಕೊಟ್ಟರು, ಭಾಗಶಃ ಚಟುವಟಿಕೆ ತತ್ವವನ್ನು ಕೊಟ್ಟರು, ಸಾದೃಶ್ಯ ತತ್ವವನ್ನು ಕೊಟ್ಟರು, ಸಂಯೋಜನಾ ಸ್ಥಾನಾಂತರ ತತ್ವವನ್ನು ಕೂಡ ಕೊಟ್ಟರು. ಏನಿವು? ಈ ತತ್ವಗಳ ಬಗ್ಗೆ ಕೂಡ ನಾವು ನೆನಪಿಟ್ಕೊಳ್ಬೇಕು, ಯಾಕಂದರೆ ಇವುಗಳನ್ನು ಅಪ್ಲಿಕೇಬಲ್ ಕ್ವಶನ್ಗಳಲ್ಲಿ ಕೇಳ್ಬೋದು. ಏನು? ಒಂದನೇದು ಬಹು ಅನುಕ್ರಿಯೆಯ ತತ್ವ. ಅಂದರೆ ಒಂದು ಕಲಿಕೆ ಉಂಟಾಗಬೇಕಂದ್ರೆ ನಮ್ಮ ಅನುಕ್ರಿಯೆಗಳು ಅಥವಾ ನಮ್ಮ ರಿಯಾಕ್ಟ್ ಮಾಡುವಂತಹ ವರ್ತನೆ ಏನಾಗಿರ್ಬೇಕು? ಹೆಚ್ಚಾಗಿರುವುದನ್ನೇ ನಾವು ಕಲಿಕೆ ಉಂಟಾಗ್ಲಿಕ್ಕೆ ಸಾಧ್ಯ. ಅದು ಯಾಕಂದರೆ ಬೆಕ್ಕು ಒಂದು ಸರಿ ರೌಂಡ್ ಹೊಡ್ಕೊಂಬಂದ ತಕ್ಷಣ ಅದಕ್ಕೆ ಈಗಲೇ ಸಿಕ್ಬಿಡ್ತು ಅಥವಾ ಅದು ಬಟನ್ ಸಿಕ್ಬಿಡ್ತು ಹೊರಗಡೆ ಬಂದುಬಿಡ್ತು ಅಂತಲ್ಲ. ಅದು ಹೆಚ್ಚು ಪ್ರಯತ್ನ ಪಡ್ತು, ಬಹಳ ಪ್ರಯತ್ನ ಪಟ್ಟಾದಮೇಲೆ ಬಹು ಪ್ರಯತ್ನದ ನಂತರ ಅದು ಕಂಡುಕೊಳ್ತು. ಸೊ ಹೀಗೆ ಬಹು ರೀತಿಯಾದಂತಹ ಅನುಕ್ರಿಯೆಗಳನ್ನು ನಾವು ಮಾಡಿದಾಗಲೇ ಮಾತ್ರ ನಾವು ಒಂದು ಶಿಕ್ಷಣ ಅಥವಾ ಕಲಿಕೆಯನ್ನು ಪಡಿಲಿಕ್ಕೆ ಸಾಧ್ಯ ಅಥವಾ ಕೊಡಲಿಕ್ಕೆ ಸಾಧ್ಯ. ಸೊ ಅದನ್ನೇ ಏನು ಹೇಳ್ತಾರೆ ಅಂದರೆ ಬಹು ಅನುಕ್ರಿಯೆ ತತ್ವ ಅಂತ ಕರೀತಾರೆ. ಇನ್ನು ಎರಡನೇದು ಮನಸ್ಥಿತಿಯ ತತ್ವ. ಸೊ ಮನಸ್ಥಿತಿ ನಾನು ಆಗಲೇ ಹೇಳಿದೆ, ಪ್ರೇರಣೆ. ಬೆಕ್ಕಿಗೆ ಹಸಿವಾಗಿತ್ತು ಅದಕ್ಕೋಸ್ಕರ ಅದು ಮಾಡ್ತು. ಇಲ್ಲ ಹೊಟ್ಟೆ ತುಂಬಿದಂಥ ಬೆಕ್ಕನ್ನು ನೀವು ತೊಗೊಂಡೋಗಿ ಆ ಸಮಸ್ಯೆ ಪೆಟ್ಟಗೆ ಒಳಗೆ ಹಾಕಿದರೆ ಅದು ಹೊರಗೆ ಬರಲಿಕ್ಕೆ ಯೋಚನೆ ಮಾಡ್ತಿರ್ಲಿಲ್ಲ, ಸುಮ್ಮನೆ ಕೊಡ್ತಿತ್ತು ಅದು ಒಂದು ಸೈಡ್ ಎಲ್ಲಾದರೂ. ಸೊ ಅದನ್ನೇ ನಾವೇನು ಮಾಡಬೇಕಂದ್ರೆ ಮನಸ್ಥಿತಿ, ಮಕ್ಕಳಿಗೆ ಕಲಿಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಅಥವಾ ಕಲಿಯುವಂಥ ಮನಸ್ಥಿತಿಯನ್ನು ಮೊದಲು ತರಬೇಕು. ಆ ಮಕ್ಕಳಲ್ಲಿ ಆಂತರಿಕವಾದಂತಹ ಪ್ರೇರಣೆಯನ್ನು ತರಬೇಕು ಮೊದಲು. ಸೊ ಅಂದಾಗ ಮಾತ್ರ ಕಲಿಕೆ ಏನಾಗುತ್ತೆ ಅಂದರೆ ಯಶಸ್ವಿ ಪೂರ್ಣವಾಗುತ್ತೆ. ಇನ್ನು ಮೂರನೇದು ಭಾಗಶಃ ಚಟುವಟಿಕೆ ತತ್ವ. ಈ ಭಾಗಶಃ ಚಟುವಟಿಕೆ ಏನು ಮಾಡುತ್ತೆ? ಮೊದಲನೇದೇನು ಹೇಳಿದೆ ಅಂತ ಹೇಳ್ರಿ, ಬಹು ಅನುಕ್ರಿಯೆಯ ತತ್ವ ಬಗ್ಗೆ ಹೇಳಿದ್ದೆ. ಏನಂದರೆ ಬಹು ಅನುಕ್ರಿಯೆಗಳನ್ನು ಮಾಡೋದ್ರ ಮೂಲಕ ಶಿಕ್ಷಣನ ಪಡೆಯಬಹುದು ಅಂತ. ಆದರೆ ಈ ಅನುಕ್ರಿಯೆಗಳು ಹೆಚ್ಚಾದಂತೆ ಭಾಗಶಃ ಚಟುವಟಿಕೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಅಂದರೆ ಏನು? ನಾನು ಮೊದಲೇ ಹೇಳಿದೆ, ಪ್ರಯತ್ನಗಳು ಹೆಚ್ಚಾದಂತೆ ಪ್ರಮಾದಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಬರ್ಬರ್ತಾ ನಾವೇನು ಮಾಡ್ತೀವಿ ಅಂದರೆ ಕೊನೆಗೆ ನಮ್ಮ ಚಟುವಟಿಕೆ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ ಭಾಗಶಃ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಪರಿಚಯ ಇರುವಂಥ ವ್ಯಕ್ತಿಗಳನ್ನು ಗುಂಪಿನಲ್ಲಿ ಎಲ್ಲೇ ಇದ್ದರೂ ಕೂಡ ಪಟ್ಟನ್ನು ಗುರ್ತು ಹಿಡ್ತೀವಿ. ಆವಾಗ ನಾವು ಸುತ್ತಲೂ ಇರುವವ್ರನ್ನ ಎಲ್ಲರನ್ನೂ ಒಂದು ಸಾರಿ ಗುರ್ತು ಮಾಡ್ಕೊಂಡು ಒಬ್ಬೊಬ್ಬರು ನೋಡ್ತಾ ಹೋಗೋಲ್ಲ. ನೋಡಿದ ತಕ್ಷಣ ಅಲ್ಲಿದ್ದಾರೆ ಅಂತ ನೋಡಿದ ತಕ್ಷಣ ಹೇಳ್ಬಿಡ್ತೀವಿ. ಸೊ ಹೇಗೆ ಅಂದರೆ ನಮ್ಮ ಒಂದು ಚಟುವಟಿಕೆ ಅಥವಾ ನಮ್ಮ ಅನುಕ್ರಿಯೆ ಏನಾಗ್ಬಿಡುತ್ತೆ ಅಂದರೆ ಮೊದಲಿಗಾಗಿದ್ದರೆ ಹುಡುಕ್ತಾ ಇದ್ವಿ, ಅಂದರೆ ಯಾರು ಏನು ಗೊತ್ತಿಲ್ಲದೆ ಇದ್ದಂಥ ವ್ಯಕ್ತಿಗಳಾಗಿದ್ದರೆ, ಹೌದಾ? ಆದರೆ ಗೊತ್ತಿರುವಂಥ ವ್ಯಕ್ತಿಗಳಲ್ಲಿ ಬಂದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಚಟುವಟಿಕೆ ಏನಾಗ್ತದೆ ಭಾಗಶಃವಾಗಿಬಿಡುತ್ತೆ. ಅಂದರೆ ಒಂದು ಕಡಿಮೆ ಪ್ರಮಾಣದ ಒಂದು ಚಟುವಟಿಕೆ ಉಂಟಾಗುತ್ತೆ. ಈಗ ತಾಯಿ ಮಗುವಿಗೆ ಗೊತ್ತಿರುತ್ತೆ ತನ್ನ ತಾಯಿ ಯಾರು ಅಂತ. ಆ ತಾಯಿ ಯಾವುದೇ ಬಟ್ಟೆಯಲ್ಲಿ ಬಂದರೂ ಕೂಡ ಮಗು ಏನು ಮಾಡುತ್ತೆ ಗುರ್ತು ಹಿಡಿದ್ಬಿಡುತ್ತೆ. ಹಾಗಂತ ಅದು ಮಗು ಬಟ್ಟೆಯನ್ನು ನೋಡಿಕೊಂಡು ಅಥವಾ ಅವ್ರ ಡ್ರೆಸ್ ಕೋಡ್ ಏನೈತೆ ಅದನ್ನು ನೋಡಿಕೊಂಡು ಅದಾದ ಮೇಲೆ ತನ್ನ ತಾಯಿ ಯಾರು ಅಂತ ಗುರ್ತು ಹಿಡಿಯಲ್ಲ. ಅದು ಮಗು ನೋಡಿಬಿಡುತ್ತೆ. ಭಾಗಶಃ ಚಟುವಟಿಕೆಯಲ್ಲಿ ಹೆಚ್ಚು ಚಟುವಟಿಕೆ ಮಾಡುವ ಅವಶ್ಯಕತೆ ಇರಲ್ಲ. ಇದನ್ನೇ ಏನಂತ ಕರಿತಾರೆ ಅಂದರೆ ಭಾಗಶಃ ಚಟುವಟಿಕೆ ತತ್ವ ಅಂತ ಕರೀತಾರೆ. ಇನ್ನು ನಾಲ್ಕನೇದು ಸಾದೃಶ್ಯ ತತ್ವ. ಈ ಸಾದೃಶ್ಯ ತತ್ವ ಏನು ಮಾಡುತ್ತಪ್ಪ ಅಂದರೆ ವ್ಯಕ್ತಿ ತಾನು ಹಿಂದೆ ಏನು ಕಲ್ತಿದ್ದ ಅಥವಾ ಹಿಂದೆ ಏನು ಒಂದು ಸನ್ನಿವೇಶವನ್ನು ಎದುರಿಸಿದ್ದ ಅನ್ನೋದ್ರ ಮೇಲೆ ನೆಕ್ಸ್ಟ್ ಅದೇ ರೀತಿ ಸನ್ನಿವೇಶ ರಿಪೀಟ್ ಆದಾಗ ಅವನ ಅನುಕ್ರಿಯೆ ಏನಾಗಿರುತ್ತೆ ಅಂದರೆ ತುಂಬ ಸರಳವಾಗಿರುತ್ತೆ.
ಈಗ ಆ ಬೆಕ್ಕು ಏನು ಮಾಡುತ್ತಂದ್ರೆ ಮೊದಲಿಗೆ ಅದು ಒಂದು ಆ ಪೆಟ್ಟಿಗೆಯಲ್ಲಿ ಓಡಾಡೋದು ಅದೆಲ್ಲ ಮಾಡೋದ್ರ ಮೂಲಕ ಆ ಒಂದು ಇಗಳಿಯನ್ನು ಹೊರಗಡೆ ಬರಬೇಕಾದ್ರೆ ಮುಟ್ಟೋದು ಹೆಂಗೆ ಅಂತ ಕಲ್ಕೊಂಡಿತ್ತಲ್ಲ. ಸೊ ಸೆಕೆಂಡ್ ಟೈಮ್ ಅಥವಾ ನೆಕ್ಸ್ಟ್ ಬರ್ಬರ್ತಾ ಅದೇನು ಮಾಡ್ತಂದ್ರೆ ಅದೇ ಸನ್ನಿವೇಶದಲ್ಲಿ ಬಿದ್ದಾಗ ಅದೇನು ಮಾಡಿಬಿಡುತ್ತೆ ಅಂತ ಸೀದಾ ಹೊಕ್ಕಿತ್ತು, ಆ ಒಂದು ಇಗಳಿಯನ್ನು ಟಚ್ ಮಾಡ್ತಿತ್ತು, ಹೊರಗಡೆ ಬರ್ತಿತ್ತು. ಸೊ ಇದನ್ನೇ ನಾವೇನಂತ ಕರಿತೀವಿ, ನಮಗೆ ಹಿಂದೆ ಕಲಿತಂಥ ವಿಷಯಗಳು ಅಥವಾ ಹಿಂದೆ ಕಲಿತಂತಹ ಸನ್ನಿವೇಶಗಳು ನಾವೇನಾದರೂ ಮತ್ತೆ ನೆಕ್ಸ್ಟ್ ಮುಂದಿನ ಹಂತಗಳಲ್ಲಿ ನಮಗೆ ಎದುರಾದಾಗ ನಾವು ಅದನ್ನು ಈಸಿಯೆಸ್ಟಾಗಿ ಸಾಲ್ವ್ ಮಾಡ್ತೀವಿ. ಅದಕ್ಕೋಸ್ಕರ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಪಠ್ಯಕ್ರಮಗಳು ಹೆಂಗಿದಾವಪ್ಪ ಅಂದ್ರೆ 5ನೇ ತರಗತಿಯಿಂದ ಕಲಿತಾ ಇರುವಂಥ ಪಠ್ಯಕ್ರಮಗಳು ಸ್ವಲ್ಪ ಆ ವಿಷಯಗಳನ್ನು ಮೊದಲು ಕಲಿಸ್ತಾ ಹೋಗಿದ್ದಾರೆ. ಅವು ಉನ್ನತ ಹಂತಕ್ಕೆ ಹೋದಂತೆ ಏನಾಗ್ತಂದ್ರೆ ಹೆಚ್ಚಾಗ್ತಾ ಹೋಗಿದೆ. ಈಗ ಕದಂಬರ ಬಗ್ಗೆ ಎಷ್ಟು ಬೇಕು, ಕದಂಬರ ಸ್ಥಾಪಕರು ಯಾರು ಮತ್ತು ಕದಂಬರ ಲಾಂಛನ ಯಾವುದು, ಕದಂಬರ ರಾಜಧಾನಿ ಯಾವುದು, ಪ್ರಮುಖವಾದಂಥ ರಾಜರಿಬ್ರು ಯಾರು, ಇಷ್ಟೇ ಕೊಟ್ಟಿರ್ತಾರೆ. ಅದೇ ನೀವು 6ನೇ ತರಗತಿಲಿ ಕೊಟ್ಟಿದ್ದಾರೆ ಅಂತ ಕೊಟ್ಟರೆ, ಅದೇ ನೀವು 8ನೇ ತರಗತಿಗೆ ಹೋದಾಗ ಅಥವಾ 9ನೇ ತರಗತಿಗೆ ಹೋದಾಗ ಆ ವಿಷಯ ಕದಂಬರ ಬಗ್ಗೆ ಸ್ವಲ್ಪ ಹೆಚ್ಚು ಎಕ್ಸ್ಟೆಂಡ್ ಮಾಡಿರ್ತಾರೆ, ಅಂದರೆ ಹೆಚ್ಚು ವಿಸ್ತೃತವಾದಂಥ ವಿಷಯಗಳನ್ನು ಕೊಟ್ಟಿರ್ತಾರೆ. ಆವಾಗ ನಮ್ಗೆ ಅದನ್ನು ನೋಡಿದ ತಕ್ಷಣ ಈ ಮೊದಲು ಕಲಿತಂಥ ವಿಷಯಗಳಿರೋದ್ರಿಂದ ನಾವು ಈಸಿಯಾಗಿ ಇಂಟ್ರೆಸ್ಟ್ ಕೊಟ್ಟು ಕಲಿಲಿಕ್ಕೆ ಶುರು ಮಾಡ್ತೀವಿ. ಅಂದರೆ ಹೌದು, ನಂಗೆ ಗೊತ್ತಿದ್ದು ಕದಂಬರ ಬಗ್ಗೆ ನಾನು ಸ್ವಲ್ಪ ಓದಿದ್ದೀನಿ ಅಂತ ಏನು ಮಾಡ್ತೀವಿ ಅಂದರೆ, ಕದಂಬರ ಬಗ್ಗೆ ಬಂದ ತಕ್ಷಣ ನಾವೇನು ಮಾಡಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ಸಲೀಸಾಗಿ ನಮ್ಮ ಜ್ಞಾನದೊಳಗೆ ಸೇರಿಸ್ಕೊಂಡ್ಬಿಡ್ತೀವಿ. ಹೌದಾ? ಸೊ ನಮಗೆ ಗೊತ್ತಿರುವಂಥ ಸನ್ನಿವೇಶಗಳು ಅಥವಾ ನಮಗೆ ಗೊತ್ತಿರುವಂಥ ಸಮಸ್ಯೆಗಳ ಬಗ್ಗೆ ನಮಗೆ ಗೊತ್ತಿತ್ತಪ್ಪ ಅಂದರೆ ನೆಕ್ಸ್ಟ್ ಅಂತಹ ಸಮಸ್ಯೆಗಳು ಅಂಥ ಸನ್ನಿವೇಶಗಳು ಎದುರಾದಾಗ ನಾವು ಈಸಿಯಾಗಿ ಏನು ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ. ಇದನ್ನೇ ಏನಂತ ಕರಿತಾರೆ ಅಂದರೆ ಸಾದೃಶ್ಯ ತತ್ವ ಅಂತ ಕರೀತಾರೆ. ಇನ್ನು ಲಾಸ್ಟ್ನೇದು ಸಂಯೋಜನೆಯ ಸ್ಥಾನಾಂತರ ತತ್ವ. ಈ ಸಂಯೋಜನಾ ಸ್ಥಾನಾಂತರ ತತ್ವ ಅಂದರೆ ಏನಪ್ಪ ಅಂದರೆ, ನಾವು ಮಾಡುವಂಥ ಅನುಕ್ರಿಯೆಗಳ ಮೇಲೆ ಅಥವಾ ನಾವು ಮಾಡುವಂತಹ ಒಂದು ಉದ್ದೀಪಕಗಳು, ನಾವು ಅಂದರೆ ನಮ್ಗೆ ಸಿಗುವಂಥ ಉದ್ದೀಪಕಗಳ ಆಧಾರದ ಮೇಲೆ ನಮ್ಮ ಅನುಕ್ರಿಯೆ ಇರುತ್ತೆ ಅಂತ. ಅಂದರೆ ಏನು, ನಮಗೆ ಕಲಿಕೆ ಹೇಗೆ ಉಂಟಾಗುತ್ತೆ ಅಥವಾ ಒಂದು ಹವ್ಯಾಸಗಳು ಹೆಂಗೆ ಉಂಟಾಗುತ್ತಪ್ಪ ಅಂದರೆ, ನಮ್ಮ ಸುತ್ತಮುತ್ತಲಿರುವಂತಹ ಜನರೊಂದಿಗೆ ನಾವು ಬೆರೆತಾಗ, ಅವರೊಂದಿಗೆ ಸೇರಿಕೊಂಡಾಗ ನಮ್ಮ ಸುತ್ತಮುತ್ತಲು ಹೆಂಗಿರುತ್ತೆ, ನಮ್ಮ ಗ್ಯಾಂಗ್ ಹೆಂಗಿರುತ್ತೆ ಅನ್ನೋದ್ರ ಆಧಾರದ ಮೇಲೆ ನನ್ನ ಒಂದು ಮನೋಧರಣೆ ಆಗಿರ್ಬೋದು, ಹವ್ಯಾಸ ಆಗಿರ್ಬೋದು, ಆಸಕ್ತಿ ಅನ್ನೋದು ಏನಾಗಿರುತ್ತೆ ಅಂದರೆ ಬೆಳಿತೈತಿ. ಸೊ ಮಗು ಸ್ಟಾರ್ಟಿಂಗ್ ಒಂದು ರೀತಿಯಾದಂಥ, ಎಲ್ಲ ಮಕ್ಕಳು ಒಂದೇ ರೀತಿಯಾದಂತಹ ಕಲಿಕಾ ಪ್ರಕ್ರಿಯೆ ಅಥವಾ ಕಲಿಕಾ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಬರ್ಬರ್ತಾ ಮಕ್ಕಳ ಕಲಿಕಾ ಚಟುವಟಿಕೆಗಳು ಬೇರೆ ಬೇರೆ ಆಗಿ ಶುರುವಾಗುತ್ತೆ. ಯಾಕಂದರೆ ಅವ್ರಿಗೆ ಸಿಗುವಂಥ ವಾತಾವರಣ, ಅವ್ರ ಸುತ್ತಮುತ್ತಲಿರುವಂಥ ಪರಿಸರ ಅವ್ರನ್ನ ಏನು ಮಾಡುತ್ತಂದ್ರೆ ಆ ಒಂದು ಸ್ಥಾನಾಂತರಗೊಳಿಸುತ್ತೆ ಅವರ ಒಂದು ಮನೋಧೋರಣೆ ಅಥವಾ ಅವರ ಒಂದು ಅನುಕ್ರಿಯೆಗಳನ್ನು ಅಥವಾ ಏನು ಮಾಡುತ್ತಂದ್ರೆ ಇಚ್ಛೆಯನ್ನು ಏನು ಮಾಡುತ್ತಂದ್ರೆ ಸ್ಥಾನಾಂತರಗೊಳಿಸುತ್ತೆ. ಇದನ್ನೇ ಏನಂತ ಕರೀತಾರೆ ಅಂದರೆ ಸಂಯೋಜನೆಯ ಸ್ಥಾನಾಂತರ ತತ್ವ ಅಂತ ಕರೀತಾರೆ. ಹಾಗಾಗಿ ಕಲಿಕೆಯ ಪೂರಕ ನಿಯಮಗಳು ಬಹು ಅನುಕ್ರಿಯೆಗಳ ತತ್ವ ಆಗಿರ್ಬೋದು, ಮನಸ್ಥಿತಿಯ ತತ್ವ, ಭಾಗಶಃ ಚಟುವಟಿಕೆಯ ತತ್ವ. ಸಿಂಪಲ್ ಆಗಿ ಹೇಳಿದ್ರೆ ಅನುಕ್ರಿಯೆಗಳು, ಬಹು ಅನುಕ್ರಿಯೆ ಅಂದರೆ ಹೆಚ್ಚು ಚಟುವಟಿಕೆಗಳನ್ನು ಮಾಡೋದು ಅನುಕ್ರಿಯೆಯ ತತ್ವ, ಬಹು ಅನುಕ್ರಿಯೆಯ ತತ್ವ. ಮನಸ್ಥಿತಿ ಅಂದರೆ ಒಂದು ಕಲಿಕೆಯ ಬಗ್ಗೆ ಮನಸ್ಥಿತಿಯನ್ನು ಹೊಂದಿರೋದು. ಎರಡನೇದು ಭಾಗಶಃ ಚಟುವಟಿಕೆ ಅಂದರೆ ಕಲಿಕೆಗಳಲ್ಲಿ ಈಸಿಯೆಸ್ಟಾಗಿ ಮಗು ತಾಯಿನ ಗುರ್ತು ಹಿಡಿಯೋದು, ನಾವು ಹಿಂದಿನಲ್ಲಿ ನಮ್ಮವರನ್ನು ಗುರ್ತು ಹಿಡಿಯೋದು. ಇನ್ನು ಸಾದೃಶ್ಯ ತತ್ವ ಅಂದರೆ ಏನಪ್ಪ, ನಮಗೆ ಗೊತ್ತಿರುವಂಥ ಕಲಿಕೆ ಅಥವಾ ನೆಕ್ಸ್ಟ್ ಬರುವಂಥ ಸನ್ನಿವೇಶದಲ್ಲಿ ಆ ಕಲಿತಂಥ ಕಲಿಕೆಯನ್ನು ನಾವು ಈಸಿಯಾಗಿ ಸರಳವಾಗಿ ಎದುರುಗೊಳ್ತೇವೆ ಅನ್ನೋದು. ಇನ್ನು ಸಂಯೋಜನಾ ಸ್ಥಾನಾಂತರ ತತ್ವ ಅಂದರೆ ನಮ್ಮ ಸುತ್ತಮುತ್ತಲು ಇರೋರು ನೋಡಿಕೊಂಡು ನಮ್ಮ ಒಂದು ಆಸಕ್ತಿಗಳ ಹವ್ಯಾಸಗಳು ರೂಪುಗೊಳ್ಳುತ್ತೆ. ಇದಿಷ್ಟು ಕಲಿಕೆಯ ಪೂರಕ ನಿಯಮಗಳು, ಯಾರು ತಾಂಡಾಯ್ಕರವರ ಕಲಿಕೆಯ ಪೂರಕ ನಿಯಮಗಳು. ಸೊ ಇಲ್ಲಿವರೆಗೂ ನಾವೇನು ಮಾಡಿದ್ವಿ, ಮುಖ್ಯವಾಗಿ ಕಲಿಕಾ ಸಿದ್ಧಾಂತಗಳ ಬಗ್ಗೆ ತಿಳ್ಕೊಂಡ್ವಿ, ಅವುಗಳ ಪ್ರಕಾರಗಳು. ಮುಖ್ಯವಾಗಿ ನಾವು ತಾಂಡಾಯ್ಕರವರ ಕಲಿಕಾ ನಿಯಮಗಳು ಮತ್ತು ಅವರ ಪ್ರಯೋಗದ ಏನು ಮತ್ತು ಅವರ ಕಲಿಕಾ ನಿಯಮಗಳು, ಅದರ ಜೊತೆಗೆ ಪೂರಕ ನಿಯಮಗಳ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ. ಸೊ ಇಂತಹದೇ ಮತ್ತೊಂದು ಕಲಿಕಾ ಸಿದ್ಧಾಂತ ಬರುತ್ತೆ, ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಆಗಿರ್ಬೋದು, ಕ್ರಿಯಾಜನ್ಯ ಅನುಬಂಧನ ಕಲಿಕೆ, ಒಳನೋಟ ಕಲಿಕೆ, ವೀಕ್ಷಣಾ ಕಲಿಕೆ, ಈ ಎಲ್ಲ ಕಲಿಕಾ ಸಿದ್ಧಾಂತಗಳ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಅಥವಾ ಮುಂದಿನ ತರಗತಿಗಳಲ್ಲಿ ನಾನೇನು ಮಾಡ್ತೀನಿ ಅಂದರೆ ಮತ್ತೆ ವಿಸ್ತೃತವಾದಂಥ ವಿಡಿಯೋಗಳನ್ನು ಮಾಡಿ ಹಾಕಿ ನಿಮ್ಮ ಒಂದು ಪರೀಕ್ಷಾ ತಯಾರಿಗೆ ಅನುಕೂಲವಾಗುವಂತೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ನಾವು ಸಿಗುವ ಅಲ್ಲಿಯವರೆಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು.